ಕರ್ನಾಟಕ ಟಿವಿ ಸಕಲ ವೀಕ್ಷಕ ಬಂಧು ಭಗಿನಿಯರಲ್ಲಿ ಪ್ರಾರ್ಥನೆಗಳನ್ನು ಮಾಡಿಕೊಳ್ತಾ ತಮ್ಮೆಲ್ಲರಿಗೂ ಸಹ ವಿಶ್ವವಸು ಸಂವತ್ಸರದ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ತಾವೆಲ್ಲರೂ ಸಹ ಹೊಸ ವರ್ಷ ಬಂತು ಅಂತ ಅಂದಾಗ ಏನೋ ಒಂದು ಹುಮ್ಮಸ್ಸು, ಏನೋ ಒಂದು ಹೊಸತನ, ಮತ್ತು ಹೌದು ನನ್ನ ಜೀವನದ ಏನಾದರೂ ಈ ವರ್ಷದಲ್ಲಿ ಏನಾದರೂ ನನ್ನ ಕೈಲಿ ಏನಾದರೂ ಮಾಡಲಿಕ್ಕಾಗುತ್ತಾ, ಏನಾದರೂ ಅನುಕೂಲಗಳು ಅನಾನುಕೂಲಗಳು ಎಲ್ಲ ಒಂದು ಪ್ರಶ್ನೆಗಳು ಎಲ್ಲರ ಮನದಲ್ಲಿ ಅದು ಬರ್ತಾ ಇರುತ್ತೆ. ಹೋದ ವರ್ಷ ಏನೋ ವ್ಯವಹಾರಗಳನ್ನು ಮಾಡೋಕ್ಕೋದು, ಎಲ್ಲ ವ್ಯವಹಾರಗಳು ಒಂದಲ್ಲ ಒಂದು ಏನೋ ಸಮಸ್ಯೆಗಳಾಗೋಯ್ತಪ್ಪ, ಮುಂದಿನ ವರ್ಷ ಆದರೂ ನಾನು ಏನಾರು ಒಂದು ಮಾಡೋಕ್ಕಾಗತ್ತಾ ಅನ್ನುವಂತಹ ಪ್ರಶ್ನೆಗಳು ಎಲ್ರಿಗೂ ಬರುತ್ತೆ. ವಿಶ್ವವಸು ಸಂವತ್ಸರದ ಫಲಗಳಲ್ಲಿ ನಾನು ಹೇಳುವಂಥದ್ದು ಎಲ್ಲರಿಗೂ ಅನುಕೂಲಕರವಾದಂತಹ ವಾತಾವರಣವೇ ಇರುತ್ತೆ. ಆದರೆ ಕೆಲವರಿಗೆ ಜಾಸ್ತಿ ದೊಡ್ಡ ಮಟ್ಟದ ಅನುಕೂಲ, ಕೆಲವರಿಗೆ ಸ್ವಲ್ಪ ಅಲ್ಪ ಮಟ್ಟದ ಅನುಕೂಲಗಳು. ಹಂಗಾದರೆ ಎಲ್ಲ ರಾಶಿಗೂ ಚೆನ್ನಾಗಿದೆಯಾ ಗುರುಗಳೇ ಅನ್ನುವಂಥದ್ದಿಲ್ಲ. ನಾನು ಹೇಳುವಂಥದ್ದು ಹೋದ ವರ್ಷಕ್ಕೆ ನಾವು ಕಂಪೇರ್ ಮಾಡಿಕೊಂಡ್ರೆ ಈ ವರ್ಷದಲ್ಲಿ ಹೋದ ವರ್ಷದಷ್ಟು ನಷ್ಟಗಳು, ಸಮಸ್ಯೆಗಳು, ಗೊಂದಲಗಳು, ಭಯದ ವಾತಾವರಣಗಳು, ನಷ್ಟಗಳಂತೂ ಇಲ್ಲ. ಈ ವರ್ಷ ಒಂದು ರೀತಿಯಾದ ಸಂತೃಪ್ತವಾದಂತಹ ವಾತಾವರಣವಂತೂ ಇರುತ್ತೆ. ಮಳೆ ಬೆಳೆಗಳಲ್ಲಿ ಸಾಧಾರಣವಾದಂತಹ ಅನುಕೂಲ, ದೊಡ್ಡ ಮಟ್ಟದ ಅತಿವೃಷ್ಟಿಯೂ ಇಲ್ಲ, ಅನಾವೃಷ್ಟಿಯೂ ಇಲ್ಲ, ಬರಗಾಲವೂ ಇಲ್ಲ, ಆ ರೀತಿಯ ಸಂತೃಪ್ತವಾದಂತಹ ವರ್ಷಧಾರಿಯಂತೂ ಇರುತ್ತೆ. ಜೊತೆಯಲ್ಲಿ ಗ್ರಹಗತಿಗಳ ಬದಲಾವಣೆಗಳು ಸಹ ಒಂದು 3 ರಾಶಿಗಂತೂ ಒಂದು ರೀತಿಯಾದಂಥ ಸ್ವಲ್ಪ ಸಮಸ್ಯೆ ವಾತಾವರಣ ಅಂತೂ ಇರುತ್ತೆ. ಇನ್ನೊಂದು 4 ರಾಶಿ ಮಧ್ಯಮವಾಗಿರುತ್ತೆ. 5 ರಾಶಿಗಂತೂ ಉತ್ತಮವಾದಂಥ ಫಲಗಳನ್ನು ನಾವು ನೋಡ್ಬೋದು. 5 ರಾಶಿಯವರೆಗೆ ಉತ್ತಮವಾದಂಥ ಫಲಗಳು 2025 ಇದೆ ಅಂತ. ಅದು ಮೊದಲನೇ ಸ್ಥಾನವನ್ನು ಪಡೆಯುವಂತಹ ವೃಷಭ ರಾಶಿ, ಸಿಂಹರಾಶಿ, ತುಲಾರಾಶಿ, ಧನುಸ್ಸು ಮತ್ತು ಮಕರ ರಾಶಿಯವರೆಗೆ 2025ನೇ ಇಸ್ವಿ ಉತ್ತಮವಾದಂಥ ಫಲಗಳನ್ನು ಕೊಡುವಂತಹ ರಾಶಿ. 2025 ಬಹಳ ಚೆನ್ನಾಗಿದೆ ಅವರಿಗೆ. ಸ್ವಲ್ಪ ಸಮಸ್ಯೆಯನ್ನು, ಸಂಕಷ್ಟವನ್ನು ಅನುಭವಿಸುವಂತಹ ರಾಶಿಗಳಲ್ಲಿ ಮೊದಲನೇ ಸ್ಥಾನವನ್ನು ಪಡೆಯುವಂಥದ್ದೇ ಮೇಷರಾಶಿ. 7.5 ಆರಂಭವಾಗಿಬಿಡುತ್ತೆ. ಅನಂತರದಲ್ಲಿ 7.5 ಅಂತ್ಯದಲ್ಲಿ ಇರುವಂತಹ ರಾಶಿ ಮತ್ತು ಜನ್ಮಕ್ಕೆ ಕೂತ್ಕೊಂಡಂತಹ ಶನಿ ಕೂತ್ಕೊಂಡಂತಹ ರಾಶಿ ಯಾವುದು ಅಂತಂದರೆ ಅದು ಮೀನರಾಶಿ. ಅದರಲ್ಲಿ ಗುರುಬಲವೂ ಇಲ್ಲ, ಶನಿ ಬಲೆಯೂ ಇಲ್ಲ, ಅಂತಹ ಅನುಕೂಲಕರವಾಗದಲ್ಲೇ ಇರುವಂಥ ರಾಶಿ ಇರುವಂಥದ್ದು ನಮಗೆ ವೃಶ್ಚಿಕ ರಾಶಿ. ಇದೆಲ್ಲವೂ ಸಹ ಸ್ವಲ್ಪ ನಷ್ಟವನ್ನು, ಸ್ವಲ್ಪ ಸಮಸ್ಯೆಯನ್ನು ಅನುಭವಿಸುವಂಥದ್ದು. ಮಧ್ಯಮ ಸ್ಥಾನವನ್ನು ಪಡೆಯುವಂಥದ್ದು. ಹೋದ ವರ್ಷ ಭಾಳ ಕಷ್ಟ ಇತ್ತು, ಈ ಕಷ್ಟದಲ್ಲಿ ಸ್ವಲ್ಪನಾದರೂ ನಾನು ಬಿಡುಗಡೆ ಆಗ್ತೀನ, ಸ್ವಲ್ಪ ಅನುಕೂಲಕರವಾಗುತ್ತಾ ಅಂತ ರಾಶಿ ತೆಗೆದುಕೊಳ್ಳೋಕೆ ಹೋದಾಗ ಕುಂಭರಾಶಿ ಭಾಳ ಕಷ್ಟವನ್ನು ಅನುಭವಿಸಿದಂತಹ ಕುಂಭರಾಶಿ ಒಂದು ಮಧ್ಯಮವಾದ ಸ್ಥಾನಕ್ಕೆ ಬರುತ್ತೆ. ಮಿಥುನ ರಾಶಿ, ಜೊತೆಯಲ್ಲಿ ಕರ್ಕಾಟಕ ರಾಶಿ ಮತ್ತು ಕನ್ಯಾ ರಾಶಿಯವರು ಮಧ್ಯಮವಾದಂತಹ ಸ್ಥಾನಕ್ಕೆ ಬರುವಂಥ ಸ್ಥಿತಿಗಳಿರುತ್ತೆ. ಹಾಗಾದರೆ ಈ ವರ್ಷದಲ್ಲಿ ಮೇಷರಾಶಿಗೆ ಏನಕ್ಕೆ ಸಮಸ್ಯೆ, ಯಾವ ರೀತಿಯಾದಂಥ ಫಲಗಳು ಅಂತ ನೋಡೋಕೆ ಹೋದಾಗ ನೋಡಿ, ಮೇಷರಾಶಿಯವರೆಗೆ 2025ನೇ ಇಸ್ವಿಯ ಆರಂಭದಲ್ಲಿ ಆಘಾತವನ್ನು ಉಂಟು ಮಾಡ್ತಾನೆ ಶನಿ ಮಹಾತ್ಮ. 7.5 ಆರಂಭ ಅದು ವರ್ಷದ 1ನೇ ತಾರೀಕೆ ಆಗುತ್ತೆ. ಅಂದರೆ ಏಪ್ರಿಲ್ 1ನೇ ತಾರೀಕೆ ನಿಮಗೆ ಜನ್ಮಕ್ಕೆ ಇದ್ದಂಥ ಶನಿಯ ಅನುಕೂಲಕರವಾದಂತಹ ಶನಿಗ್ರಹ 7.5 ಆರಂಭವನ್ನು 1ನೇ ತಾರೀಕಿಂದ ಮಾಡ್ತಿದ್ದಾರೆ. ಅದು ಏಪ್ರಿಲ್ 1 ಸ್ಟಾರ್ಟ್ ಆಗುತ್ತೆ. ಅದು ಮೇಷರಾಶಿವರೆಗೆ 7.5 ಆರಂಭವಾಯಿತು ಅಂತ ಅಂದರೆ ಪ್ರಾರಂಭದಲ್ಲಿ ಅದು ಕೊಡುವಂಥದ್ದು ಕೋಪದ ವಾತಾವರಣ, ಶತ್ರುಬಾಧೆ, ಕಲಹಗಳು, ಗೊಂದಲಗಳು, ಆರೋಗ್ಯದಲ್ಲಿ ಏರುಪೇರುಗಳು, ಇದೆಲ್ಲವನ್ನು ಸಹ ಅದು ಸೃಷ್ಟಿ ಮಾಡುತ್ತೆ. ನೀವು ನೋಡ್ಬೋದು, 7.5 ಆರಂಭವಾದ ತಾಳ್ಮೆಯನ್ನು ಕಳ್ಕೊಳ್ತಾನೆ ಮನುಷ್ಯ. ಸಣ್ಣ ಸಣ್ಣ ವಿಚಾರಗಳಿಗೂ ಸಹ ಕೋಪವನ್ನು, ಗೊಂದಲಗಳನ್ನು ಇದೆಲ್ಲವೂ ಸಹ ಮಾಡ್ಕೊಳ್ತಾ ಇರ್ತಾನೆ. ನಮಗೆ ಮಿತ್ರನಾದಂಥವನು ಶತ್ರು ಆಗ್ತಾನೆ.
ಕೋಪಗಳಲ್ಲಿ ಮಾಡಿಕೊಳ್ಳುವಂಥ ಅವಘಡಗಳಿಂದ ಸಂಕಷ್ಟವನ್ನು, ಸಮಸ್ಯೆಯನ್ನು ಇವೆಲ್ಲವೂ ಸಹ ಅನುಭವಿಸುವಂತಹ ವಾತಾವರಣ ಇರುತ್ತೆ. ನಾನು ಹೇಳುವಂಥದ್ದು ಮೇಷರಾಶಿಯವರು 2025ಕ್ಕೆ ಆರಂಭವಾದರೆ ಅದು 2025ನೇ ಏಪ್ರಿಲ್ 1 ಆರಂಭವಾದರೆ 7.5 ಆರಂಭದ 2.5 ವರ್ಷಗಳ ಕಾಲದ ಸಂಕಷ್ಟವನ್ನು ಮೇಷರಾಶಿಯವರು ಅನುಭವಿಸ್ತಾರೆ. ಅದು 2.5 ವರ್ಷಗಳ ಕಾಲ ಅದು ನಿಮಗೆ ದ್ವಾದಶ ಸ್ಥಾನ ಅಂತ ನಾವು ಹೇಳ್ತಿರ್ತೀವಿ. 12ನೇ ಮನೆಯಲ್ಲಿದ್ದಂತಹ ಶನಿ ದೊಡ್ಡ ಮಾರಕ, ಕಂಟಕ ಶನಿ, ಮಾರಕ ಶನಿ ಅಂತ ನಾವು ಹೇಳ್ತಿರ್ತೀವಿ. ನಾನು ಹೇಳುವಂಥದ್ದು ಮೇಷರಾಶಿಯವರು ಭಯವನ್ನು ಪಡಬೇಕಾಗಿಲ್ಲ, ಆತಂಕವನ್ನು ಪಡಬೇಕಾಗಿಲ್ಲ. ಖಂಡಿತವಾಗಿ ನಾನೀಗ ಹೇಳಿದಷ್ಟು ಸಮಸ್ಯೆಗಳು ನಿಮಗೆ ಕಾಡಲಿಕ್ಕೆ ಆರಂಭವನ್ನು ಮಾಡುತ್ತೆ. ನೀವು ಮುಂಚಿತವಾಗಿ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ. ಭಗವಂತ ಹೇಳ್ತಾನೆ, ಶನಿ ಮಹಾತ್ಮ ಹೇಳುವಂಥದ್ದು, ನೀವು ಎಲ್ಲರೂ ಕಥೆಯನ್ನು ಕೇಳಿರ್ತೀರಲ್ಲ, ಶನಿ ಮಹಾತ್ಮನ ಕಥೆ. ಅವನೊಬ್ಬ ಮನೆಗೆ ಒಬ್ಬ ಯಜಮಾನ ರೀತಿಯಲ್ಲಿ, ದೇಶಕ್ಕೆ ಒಬ್ಬ ಲೀಡ್ರ್ ಇದ್ದಂಗೆ, ನಮ್ಮ ಮನೆಗೆ ಯಜಮಾನ ಇದ್ದಂಗೆ. ಅವನೇನು ಹೇಳ್ತಾನೆ ಅಂತಂದರೆ, ನಾನು ಜನ್ಮಕ್ಕೆ ಬಂದಿದ್ದೀನಿ, ಅದನ್ನು ಖುಷಿಯಾಗಿ ನೀವು ತೆಗೆದುಕೊಳ್ಳಿ, ಭಯದಲ್ಲಿ ತೆಗೆದುಕೊಳ್ಬೇಡಿ. ಹಾಗಾದರೆ ನೀವು ಏನು ಮಾಡಬೇಕು? ನಾನು ನಿಮ್ಮ ಜಾಗಕ್ಕೆ ಬಂದಾಗ, ನಿಮ್ಮ ಸ್ಥಾನಕ್ಕೆ ಬಂದಾಗ ನೀವೇನು ಮಾಡಬೇಕು ಅಂತಂದರೆ, ಧರ್ಮವನ್ನು ಬಿಡಬೇಡಿ, ಅಧರ್ಮಕ್ಕೆ ಹೋಗಬೇಡಿ, ಸ್ತ್ರೀಯರಿಗೆ ಅವಮಾನವನ್ನು ಮಾಡಬೇಡಿ. ನೋಡಿ, ಧರ್ಮವನ್ನು ಬಿಡಬಾರ್ದು, ಅಧರ್ಮವನ್ನು ನಾವು ಮಾಡಬಾರ್ದು, ಸ್ತ್ರೀಯರಿಗೆ ಗೌರವ ಕೊಡೋದನ್ನು ಮರಿಬಾರ್ದು, ಸುಳ್ಳು, ಮೋಸ, ವಂಚನೆ, ದಗ ಇಷ್ಟನ್ನು ಮಾಡಬಾರ್ದು. ಇಷ್ಟನ್ನು ಮಾಡ್ದಲ್ಲೇ ನೀವು ಎಷ್ಟೇ ಕಷ್ಟ ಬಂದರೂ ನಾನು ಧರ್ಮವನ್ನು ಬಿಡೋದಿಲ್ಲ ಕಣಯ್ಯ ಅಂತ ಇದ್ದರೆ, ನಿಮಗೆ 7.5 ಶನಿ ಬಂದಿರುವಂಥದ್ದು ನಿಮಗೆ ಗೋಚರಕ್ಕೆ ಬರೋದಿಲ್ಲ. ಯಾವಾಗಲೂ ಸಹ ಹನುಮಾನ್ ಚಾಲೀಸ್ ಹೇಳ್ಕೊಳ್ಳಿ, ಹನುಮಂತನ ಧ್ಯಾನವನ್ನು ಮಾಡಿ, ಶನಿ ಮಹಾತ್ಮನನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇರಿ. ಪ್ರತಿ ಶನಿವಾರ ತೈಲಾಭಿಷೇಕ ಹನುಮಂತನಿಗೆ ಮಾಡಿ. ಹನುಮಂತನಿಗೆ ಪೂಜೆ ಮಾಡಿದಷ್ಟು ನಿಮಗೆ ಶನಿಯ ದೋಷ ಕಡಿಮೆ ಆಗ್ತಾ ಬರ್ತಿರ್ತದೆ. ಈ ಮೇಷರಾಶಿಯರು ಇದನ್ನು ಮಾಡ್ಕೊಂಡು ಬಂದರೆ ಖಂಡಿತವಾಗಿ ಅವರಿಗೆ 7.5 ಅನುಭವಗಳೇ ಇಲ್ಲದ ಹಾಗೆ ಅವರು ಜೀವನವನ್ನು ಮಾಡಬಹುದು. ಇದು ಮೇಷರಾಶಿಯವರಿಗೆ 2025ರಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರ. ಇದರಲ್ಲಿ ಹೊಸ ವರ್ಷದ ಆರಂಭದ ಯಾವ್ಯಾವ ರಾಶಿಗಳಿಗೆ ಫಲಗಳು ತೆಗೆದುಕೊಂಡಾಗ ನಾನು ಹೇಳುವಂಥದ್ದು ವೃಷಭ ರಾಶಿಯವರು ನೋಡಿ 2025 ಎಷ್ಟೆಷ್ಟು ಕಷ್ಟಗಳನ್ನು ಅನುಭವಿಸಿದ್ರು ಗೊತ್ತಾ? 2025 ಕೈ ಹಾಕಿದ ಕೆಲಸವೆಲ್ಲವೂ ಸಹ ನಷ್ಟಕ್ಕೆ ಹೋದಂಥದ್ದು. ವ್ಯಾಪಾರ ವ್ಯವಹಾರದಲ್ಲಿ ತುಂಬ ನಷ್ಟಗಳು, ಕೈ ಹಾಕಿದ ಕೆಲಸಗಳೆಲ್ಲವೂ ವಿಳಂಬಗಳು, ಮನೆಗಳಲ್ಲಿ ಶುಭ ಕಾರ್ಯಗಳ ಗೊಂದಲಗಳು, ಮತ್ತು ಜೊತೆಯಲ್ಲಿ ನೀವು ಯಾವುದೇ ಒಂದು ಪ್ರಯತ್ನವನ್ನು ಮಾಡೋಕ್ಕೆ ಹೋದಾಗ ಭಾಳ ಸಮಸ್ಯೆಗಳನ್ನು ಅನುಭವಿಸಿದಂತಹ ರಾಶಿ ಯಾರು ಅಂತ ಅಂದರೆ ಅದು ವೃಷಭ ರಾಶಿ ಅನುಭವಿಸ್ತು. ವೃಷಭ ರಾಶಿಯವರಿಗೆ ಈಗ ಅತ್ಯಂತ ಲಾಭದಾಯಕವಾದಂತಹ ವರ್ಷ. ಅದು 2.5 ವರ್ಷಗಳ ಕಾಲ ಶನಿಯ ಯೋಗದ ಫಲ ನಿಮಗೆ ಸಿಗುತ್ತೆ. ಶನಿ 11ನೇ ಮನೆಗೆ ಬಂದಾಗ ಭಾಗ್ಯಸ್ಥಾನ ಅಂತ ನಾವು ಹೇಳ್ತಿರ್ತೀವಿ. ಈ ರಾಶಿಯವರಿಗೆ ಪಿತ್ರಾರ್ಜಿತ ಸತ್ತುಗಳು ಸಿಗುವಂತಹ ಅನುಕೂಲ ಭಾಳ ಇದೆ ಅವರಿಗೆ. ಯಾವುದಾದ್ರೂ ಹಳೆಯ ಜಾಗದ ಅನುಕೂಲಗಳು, ಯಾವುದೋ ನಿಮಗೆ ಹಳೇದು ಯಾವುದೋ ನಿಮಗೆ ಭೂಮಿ ಬರಬೇಕಾಗಿತ್ತು, ಹಣಕಾಸಿನ ವ್ಯವಹಾರದಲ್ಲಿ ಬರಬೇಕಾಗಿತ್ತು, ಯಾವುದಾದ್ರೂ ಒಂದು ಸುಮಾರು ವರ್ಷಗಳಿಂದ ಪ್ರಯತ್ನ ಪಡ್ತಿದ್ದಂಥ ಕೆಲಸಗಳು ಆಗ್ತಾನೇ ಇಲ್ಲ ಅನ್ನುವಂಥದ್ದು, ಇದೆಲ್ಲವೂ ಸಕ್ಸಸ್ ಆಗುವಂತಹ ವರ್ಷ 2025ನೇ ವರ್ಷ. ನಾನು ಹೇಳುವಂಥದ್ದು ವೃಷಭ ರಾಶಿಯವರಿಗೆ ಒಂದು ಕಿವಿ ಮಾತನ್ನು ಹೇಳಬೇಕು ಅಂತಂದರೆ, ಭಗವಂತ ಕೊಟ್ಟರೆ ಕೊಡ್ತಲೇ ಇರ್ತಾನಂತೆ. ಅದು ಯೋಗವನ್ನಾಗಬಹುದು ಅಥವಾ ಕಷ್ಟಗಳನ್ನಾಗಬಹುದು. ಈಗ ನಿಮಗೆ ಒಳ್ಳೆಯ ಯೋಗದ ವರ್ಷ, ನಿಮಗೆ ತೆಗೆದು ಭಗವಂತ ನಿಮಗೆ ಸಾಕು ಅನ್ನೋಷ್ಟು ಕೊಡ್ತಾ ಇರ್ತಾನೆ. ನೀವೇನು ಮಾಡಬೇಕು ಅಂತ ಅಂದರೆ ಅಹಂಕಾರಾದಿಗಳಾಗಬಾರ್ದು. ವೃಷಭ ರಾಶಿಯವರಿಗೆ ಒಂದು ಗಾದೆ ಇದೆ, ಮನುಷ್ಯನಿಗೆ ಶ್ರಮವನ್ನೇ ಪಡೆದಲ್ಲೇ ಬಂದುಬಿಟ್ರೆ ಹಣಕಾಸಿನ ಯೋಗ ಮನುಷ್ಯನಿಗೆ ತಲೆ ತಿರುಗಕ್ಕೆ ಆರಂಭವಾಗುತ್ತೆ, ಅದು ಬೆಳೆಯುತ್ತೆ. ವೃಷಭ ರಾಶಿಯವರಿಗೆ ಜಾಗ್ರತೆಯನ್ನು ವಹಿಸಿ. ವೃಷಭ ರಾಶಿಯವರಿಗೆ
ಶುಭ ಕಾರ್ಯಗಳಲ್ಲಿ ಅನುಕೂಲ, ವ್ಯವಹಾರದಲ್ಲಿ ಪ್ರಗತಿ, ಈ ರಾಶಿಯವರಿಗಿರುವತ್ತು ಉತ್ತಮವಾದಂತಹ ಪ್ರಮೋಷನ್ಸು ಮತ್ತು ಹೊರದೇಶಕ್ಕೆ ಹೋಗುವಂತಹ ಯೋಗ, ಹಣಕಾಸಿನ ಲಾಭ, ಮನೆ ಕಟ್ಟುವಂತಹ ಯೋಗ, ಮದುವೆಗಳು ಮನೆಗಳಿಗೆ ಶುಭ ಕಾರ್ಯಗಳಾಗುವಂತಹ ಯೋಗ, ಪ್ರಯತ್ನಿಸಿದ ಕೆಲಸಗಳಲ್ಲೂ ಸಫಲತೆಯನ್ನು ಕಾಣುವಂತಹ ಅತ್ಯಂತ ಲಾಭದಾಯಕವಾದಂಥ ಶುಭಯೋಗ ಇರುವಂತಹ ವೃಷಭ ರಾಶಿಯವರಿಗೆ ಎಷ್ಟು ಲಾಭ ಸಿಗುತ್ತೋ ಅಷ್ಟೇ ಅದು ಸಮಸ್ಯೆಯನ್ನು ದೂಡುತ್ತೆ. ಯಾಕೆ ಅಂತಂದರೆ ನಾನತ್ವವನ್ನು ಬೆಳೆಸ್ಕೊಂಡಾಗ ಅಹಂಕಾರವನ್ನು ಪಡಬೇಡಿ, ಇನ್ನೊಬ್ಬರಿಗೆ ಜಂಬದ ಮಾತುಗಳನ್ನು ಮಾಡಬೇಡಿ, ಇನ್ನೊಬ್ಬರಿಗೆ ಅವಮಾನಗಳನ್ನು ಮಾಡಬೇಡಿ, ಇನ್ನೊಬ್ಬರಿಗೆ ಕಾಲೆಳೆಯುವಂಥ ಕೆಲಸಗಳನ್ನು ಮಾಡಬೇಡಿ, ಅಧರ್ಮಕ್ಕೆ ಇಳಿಬೇಡಿ. ಇಷ್ಟನ್ನು ನೀವು ಮಾಡ್ದಲೇ ಇದ್ದರೆ ನಿಮ್ಮ ಎಲ್ಲ ಬಂದಂತಹ ಯೋಗ ನಿಮ್ಮ ಹತ್ರನೇ ಇರುತ್ತೆ. ಇದ್ರ ಬಗ್ಗೆ ಏನಾರು ವಿರುದ್ಧವಾಗಿ ನಡ್ಕೊಂಡ್ರೆ ಆ ಇವತ್ತು ಯೋಗ ಇರುತ್ತೆ, ನಾಳೆ ಅದೇ ಯೋಗ ನಿಮಗೆ ಕಂಟಕವನ್ನು ಉಂಟು ಮಾಡಿ ಹೋಗ್ಬಿಡುತ್ತೆ. ಅದರಿಂದ ವೃಷಭ ರಾಶಿಯವರು ಎಲ್ಲ ಚೆನ್ನಾಗಿದ್ದಾಗ, ಉತ್ತಮವಾಗಿದ್ದಾಗ, ನಮಗೆ 100 ರೂಪಾಯಿ ಇದ್ದಂಥ ಸಂಪಾದನೆ ಮಾಡ್ತಿದ್ದವರು ಈಗ ₹1,00,000 ಸಂಪಾದನೆ ಮಾಡ್ತೀವಿ ಅಂತ ಯೋಗ ಬಂದುಬಿಟ್ರೆ ನಾವೇನು ಮಾಡಬೇಕು? ಆ 100 ರೂಪಾಯಿನ ಯಾರಿಗಾರು ಒಬ್ರಿಗೆ ದಾನ ಕೊಡೋಣ, ಧರ್ಮಕ್ಕೆ ಉಪಯೋಗಿಸೋಣ. ಯಾವುದಾದ್ರೂ ಒಂದು ದಾನ, ಧರ್ಮ, ಯೋಗ, ಬರವ, ಬಲ್ಲಿಗ ಇಂಥವ್ರಿಗೆ ಏನಾದರೂ ಒಂದು ಕೊಟ್ಟು ನಮ್ಮಲ್ಲಿರುವಂತಹ ಒಂದು ರೀತಿಯಾದಂತಹ ನಮ್ಮಲ್ಲಿರುವಂತಹ ದಾನವನ್ನು ಕೊಡೋಣ, ಕರ್ಮವನ್ನು ಕಳ್ಕೊಳ್ಳೋಣ. ಇದನ್ನು ಮಾಡಿ ವೃಷಭ ರಾಶಿಯವರು ಬಹಳ ಅನುಕೂಲಕರವಾಗುತ್ತೆ. 2025 ವೃಷಭ ರಾಶಿಯವರಿಗೆ ಅತ್ಯಂತ ಯೋಗ ಫಲವನ್ನು ಕೊಡುವಂತಹ ವರ್ಷ. ನಾನು ಹೇಳುವಂಥದ್ದು 2025ನೇ ಇಸ್ವಿಯಲ್ಲಿ ಗುರುಗಳೇ ನಮ್ಮ ಮಿಥುನ ರಾಶಿಯವರಿಗೆ ಹೇಗಿದೆ ನೋಡಿ. ಮಿಥುನ ರಾಶಿಯವರಿಗೆ ದೊಡ್ಡ ಮಟ್ಟದ ಲಾಭ ಇಲ್ಲ, ದೊಡ್ಡ ಮಟ್ಟದ ನಷ್ಟ ಇಲ್ಲ, ಮಧ್ಯಮವಾಗಿ ನಡ್ಕೊಂಡು ಹೋಗುವಂತಹ ಯೋಗ. ಗುರುವು ಜನ್ಮದಲ್ಲಿ ಕೂತ್ಕೊಳ್ತಾರೆ. ಗುರುವು ಜನ್ಮರಾಶಿನಲ್ಲಿ ಗುರು ಬಂದು ಅದು ಬುಧನ ಮನೆಗೆ ಬರ್ತಾರೆ. ಬುಧನ ಸ್ವಕ್ಷೇತ್ರವಾದಂತಹ ಮಿಥುನ ರಾಶಿಗೆ ಬರುವಂಥವನು ಗುರುಗ್ರಹ. ಇಲ್ಲಿ ಗುರು ಮತ್ತು ಬುಧ ಏನಾಗ್ತಾರೆ ಅಂತಂದರೆ ತಂದೆ ಮಕ್ಕಳ ಸಂಬಂಧಗಳಾಗುತ್ತೆ. ಮಗನ ಮನೆಗೆ ಅಪ್ಪ ಬರುವಂಥದ್ದು. ದಶಮ ಸ್ಥಾನದಲ್ಲಿರುವಂತಹ ಶನಿಯ ಯೋಗ. ಶನಿ ದಶಮ ಸ್ಥಾನಕ್ಕೆ ಬಂದಾಗ ತಟಸ್ಥ ಸ್ವಭಾವವನ್ನು ಪಡ್ಕೊಳ್ತಾರೆ. ದೊಡ್ಡ ಯೋಗವೂ ಇಲ್ಲ, ನಷ್ಟವೂ ಇಲ್ಲ. ತಟಸ್ಥ ಸ್ವಭಾವವನ್ನು ಅವರು ವೀಕ್ಷಣೆಯನ್ನು ಮಾಡುವಂಥ ಸ್ಥಾನದಲ್ಲಿ ಕೂತಿರ್ತಾರೆ ಶನಿ ಮಹಾತ್ಮ. ಹಾಗಾದರೆ ಮಿಥುನ ರಾಶಿಗೆ ಫಲಗಳೇನು ಅಂತ ಅಂದಾಗ ತಂದೆಯಿಂದ ಯೋಗ ಸಿಗುತ್ತೆ, ನಿಮಗೆ ಪುತ್ರನಿಂದ ಯೋಗ ಸಿಗುತ್ತೆ, ಉತ್ತಮವಾದಂಥ ಮಕ್ಕಳು ನಿಮಗೆ ಒಳ್ಳೆಯ ಹೆಸರನ್ನು ತಂದುಕೊಡ್ತಾರೆ. ನನ್ನ ಮಗ ಒಳ್ಳೆ ಕೆಲಸ ಮಾಡಿಕೊಂಡಿದ್ದ, ನನ್ನ ಮಗನಿಂದ ನನಗೆ ಹೆಸರು ಚೆನ್ನಾಗಿ ಬಂತು ಅನ್ನುವಂತಹ ಒಂದು ದಿನ ತಂದೆಗೆ ಬರುತ್ತೆ. ಮಕ್ಕಳಿಗೆ ತಂದೆ ಮಾಡಿದಂತಹ ಒಳ್ಳೆಯ ದಾನ, ಧರ್ಮ, ಹೆಸರು, ಕೀರ್ತಿ ಎಲ್ಲವೂ ಸಹ ಇವ್ರಿಗೆ ಇನ್ಕ್ಲೂಡಿಗಾಗಿ ಇವ್ರಿಗೆ ಉತ್ತಮವಾದಂತಹ ಅನುಕೂಲಗಳು, ವ್ಯವಹಾರದಲ್ಲಿ ಪ್ರಗತಿಗಳು, ಕೆಲಸ ಕಾರ್ಯಗಳಲ್ಲಿ ಅನುಕೂಲ, ವ್ಯಾಪಾರದಲ್ಲಿ ಉದ್ಯೋಗ ಪ್ರಗತಿ, ಇದೆಲ್ಲವೂ ಸಹ ಮಿಥುನ ರಾಶಿಯವರಿಗೆ ಗುರುವಿನ ಬಲದಿಂದ ಬರುತ್ತೆ. ಹಾಗಾದರೆ ಮಿಥುನ ರಾಶಿಯವರಿಗೆ ಸಮಸ್ಯೆಗಳೇನಾದರೂ ಬರುತ್ತಾ ಗುರುಗಳೇ? ಖಂಡಿತವಾಗಿ ಆಗಾಗಲೇ ಸಮಸ್ಯೆಗಳು ಬರ್ತಾ ಇರುತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಾ ಇರುತ್ತೆ. ಯಾಕೆ ಅಂದರೆ ಕುಜಗ್ರಹ ಅಷ್ಟು ಯೋಗವೇನು ತಂದುಕೊಡುವಂಥದ್ದಲ್ಲ. ಮಿಥುನ ರಾಶಿಯವರಿಗೆ ಆಗುವಂಥವನೇ ನಿಮಗೆ ವಿಶೇಷವಾಗಿ ತಿಳ್ಕೊಳ್ಳಿ. ಅವನು ಯಾರು ಅಂತ ಅಂದರೆ ಕುಜಗ್ರಹ ಆಗಾಗಲೇ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣದಾಗಿ ಏಟನ್ನು ಹಾಕ್ತಾ ಇರ್ತಾನೆ. ಅದ್ರ ಬಗ್ಗೆ ಗಮನವನ್ನು ಹರಿಸ್ಕೊಳ್ಬೇಕಾಗ್ತದೆ. ನಾವು ಆಗಾಗಲೇ ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನವನ್ನು ಮಾಡಬೇಕು, ಮನೆದೇವರ ಉಪಾಸನೆಗಳನ್ನು ಮಾಡಬೇಕು. ಜೊತೆಯಲ್ಲಿ ವಿಶೇಷವಾಗಿ 3ನೇ ಮನೆಗೆ ಬರುವಂತಹ ಕೇತುಗ್ರಹ, 3ನೇ ಮನೆಗೆ ಕೇತುಗ್ರಹ ಬಂದರೆ ಶತ್ರು ಬಾಧೆಗಳನ್ನು ತಂದುಕೊಡ್ತಾನೆ. ಅಸೂಯೆ ಜನಗಳು ಸಿಗ್ತಾರೆ ನಿಮಗೆ. ನಿಮ್ಮ ಶ್ರಮದ ಜೀವನ, ಕಷ್ಟಪಟ್ಟು ಪಡುವಂತಹ ಜೀವನಕ್ಕೆ ಇಲ್ಲ ಸಲ್ಲದ ಅಪವಾದಗಳನ್ನು, ಅಪನಿಂದನೆಗಳನ್ನು, ಅವಮಾನಗಳನ್ನು ಮಾಡುವಂತಹ ಹಿತಶತ್ರುಗಳಿರ್ತಾರೆ. ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಮಿಥುನ ರಾಶಿಯವರು. ನೀವು ಮಾಡುವಂತಹ ಬಿಸ್ನೆಸ್ಸು ಮಧ್ಯಮವಾಗಿರುತ್ತೆ. ನೀವು ಮಾಡುವಂತಹ ನೀವು ಬೆಳೆಯುವಂಥ ಬೆಳೆಯಲ್ಲಿ ಸಣ್ಣ ಪುಟ್ಟ ರೋಗ ರುಜಿನಗಳು ಅದರಲ್ಲಿ ಸೃಷ್ಟಿಯಾಗುತ್ತೆ. ಒಂದು ಮಧ್ಯಮವಾದಂಥ ಫಸಲುಗಳನ್ನು ಬೆಳೆಯುವಂತಹ ಯೋಗದಿಂದ ಕೂಡಿರುವಂಥವರು ಮಿಥುನ ರಾಶಿ. ಹಾಗಾದರೆ ಗುರುಗಳೇ ಎಲ್ಲವೂ ತಂದೆಯಿಂದ ಅನುಕೂಲ ಹೇಳಿದ್ರಿ, ವ್ಯವಹಾರದಲ್ಲಿ ಅನುಕೂಲ ಅಂತ ಹೇಳಿದ್ರಿ, ಎಲ್ಲವೂ ಆದಮೇಲೆ ಈ ಸಣ್ಣದ ಅನಾನುಕೂಲಗಳು ಹೇಳ್ತಿದ್ದೀರಲ್ಲ ಅಂತಂದರೆ ಅನಾನುಕೂಲಗಳು ಬರುತ್ತೆ. ಮಧ್ಯಮ ಸ್ಥಾನದಲ್ಲಿರುವಂಥದ್ದು ದೊಡ್ಡ ಲಾಭವಲ್ಲ ನಷ್ಟವಲ್ಲ ಮಿಥುನ ರಾಶಿಯವರಿಗೆ. ಹಾಗಾದರೆ ನಷ್ಟದಲ್ಲಿರುವಂಥ ಕುಜಗ್ರಹನ ಶಾಂತಿ ಮಾಡಿಕೊಳ್ಬೇಕು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ
ನಿಮ್ಮ ಮನೆ ದೇವರು ಯಾವುದೋ ನರಸಿಂಹಸ್ವಾಮಿ ಇದೆ, ನರಸಿಂಹಸ್ವಾಮಿಗೆ ಹೋಗಿ ವರಹಸ್ವಾಮಿ ಧ್ಯಾನವನ್ನು ಮಾಡಿ ಗುರು ರಾಯರ ಪ್ರಾರ್ಥನೆಗಳನ್ನು ಮಾಡಬೇಕು. ಇದನ್ನು ಮಾಡೋದ್ರಿಂದ ಮಿಥುನ ರಾಶಿಯವರಿಗೆ ಆಗುವಂಥ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಆದರೂ ಸಹ ನಿಮ್ಮ ಬೆಳವಣಿಗೆ ಆಗ್ತಾ ಇರುತ್ತೆ. ಪಕ್ಕದಲ್ಲೊಬ್ಬ ಹಿತಶತ್ರುಗಳಿರ್ತಾನೆ, ನಿಮ್ಮ ಜೊತೆಯಲ್ಲಿ ಕೈ ಹಾಕೊಂಡು ಮಾತನಾಡ್ತಿರ್ತಾನೆ, ನಿಮ್ಮ ಹೆಗಲ ಮೇಲೆ ಕೈ ಹಾಕೊಂಡು ಮಾತನಾಡ್ತಿರ್ತಾನೆ. ಅವನೇ ನಿಮಗೆ ಸಣ್ಣದಾದಂಥ ಅವಮಾನಗಳನ್ನು, ಚಾಡಿ ಮಾತುಗಳನ್ನು ಹೇಳ್ತಿರ್ತಾನೆ. ಅವನ ಬಗ್ಗೆ ಮಾತ್ರ ಎಚ್ಚರಿಕೆಯನ್ನು ವಹಿಸಿ, ಮಿಕ್ಕಿದ ಯಾವ ಸಮಸ್ಯೆಗಳು ಬರೋದಿಲ್ಲ ಅಂತ ಹೇಳ್ತಾ, ವಿಶ್ವವಸು ಸಂವತ್ಸರದ 2025ನೇ ಫಲಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಏನು ಫಲಗಳು ಗುರುಗಳೇ ಅನ್ನುವಂಥ ಸ್ಥಿತಿಗೆ ಬಂದಾಗ, ಕರ್ಕಾಟಕ ರಾಶಿಯವರಿಗೆ ಒಂದು ರೀತಿಯಾದಂಥ ಫಲ ಇದೆ, ಒಂದು ರೀತಿಯಾದಂಥ ಫಲವೂ ಇಲ್ಲ. ಹಾಗಾದರೆ ಎರಡು ಗೊಂದಲಗಳೇನು ಅಂತ ಅಂದರೆ, ಶನಿ ಮಹಾ ಚೆನ್ನಾಗಿದ್ದಾರೆ. ಶನಿ 9ನೇ ಸ್ಥಾನದಲ್ಲಿ ಶನಿ ಒಳ್ಳೆಯ ಯೋಗ ಫಲವನ್ನು ಕೊಡ್ತಾರೆ. ಆದರೆ ಗುರು 12ನೇ ಮನೆಯಲ್ಲಿ ಬಂದು ಸಮಸ್ಯೆಗಳನ್ನು ಮಾಡ್ತಾರೆ. ಜನ್ಮದಲ್ಲಿರುವಂಥ ಕುಜಗ್ರಹ ಸ್ವಲ್ಪ ದಿನ ಆದಮೇಲೆ ಅವರು ಬಿಟ್ಟು ಹೋಗ್ತಾರೆ. ಆದರೆ ಗುರುವಿನ ಬಲ ಇಲ್ಲದಂತಹ ರಾಶಿ ಕರ್ಕಾಟಕ ರಾಶಿ. ಶನಿ ಬಲ ಇದೆ, ಗುರುಬಲ ಇಲ್ಲ. ಶನಿ ಬಲ ಬಂದಾಗ ಏನಾಗುತ್ತೆ ಅಂತ ಅಂದರೆ, ಶ್ರಮ ಚೆನ್ನಾಗಿರುತ್ತೆ, ಒಳ್ಳೆಯ ಶ್ರಮ, ಒಳ್ಳೆಯ ನಿಷ್ಠೆ, ಒಂದು ಜೊತೆಯಲ್ಲಿ ನಿಮಗೆ ಕೆಲಸಗಳು ಹುಡಿಕೊಂಡು ಬರ್ತಾ ಇರುತ್ತೆ, ಎಲ್ಲ ವ್ಯವಹಾರಗಳು ಆಗ್ತಾ ಇರುತ್ತೆ, ತಂದೆಯಿಂದ ಪ್ರೀತಿ ವಾತ್ಸಲ್ಯ ಇರುತ್ತೆ, ನಿಮಗೆ ಗೈಡೆನ್ಸ್ ಮಾಡುವಂತಹ ಮೇಲಧಿಕಾರಿಗಳು ಮತ್ತೊಬ್ಬರು ನಿಮಗಿಂತಲೂ ನಿಮ್ಮನ್ನು ಭಾಳ ಇಷ್ಟಪಡುವಂಥವರು, ನಿಮ್ಮ ಕೆಲಸವನ್ನು ತುಂಬ ಇಷ್ಟಪಡುವಂಥವರು, ನಿಮ್ಮ ವ್ಯವಹಾರಗಳನ್ನು ಇಷ್ಟಪಡುವಂಥವರು ಎಲ್ಲರೂ ಸಹ ನಿಮಗೆ ಸಪೋರ್ಟನ್ನು ಮಾಡ್ತಾರೆ, ಅನುಕೂಲಗಳನ್ನು ಮಾಡ್ತಾರೆ. ಆದರೆ ಬಾಯಿಗೆ ಬಂದಿದ್ದ ತುತ್ತು ಕೈಗೆ ಬಂದಿದ್ದ ತುತ್ತು ಬಾಯಿಗೆ ಬರಲ್ಲ ಅಂತೀವಲ್ಲ, ಆ ರೀತಿಯಾದಂಥ ವಾತಾವರಣ. ಗುರುಬಲ ಇಲ್ಲ ಅಂತ ಅಂದರೆ ಇನ್ನೇನು ಹಾಗೆ ಹೋಯ್ತು ಅನ್ನುವಂಥದ್ದು ವ್ಯವಹಾರಗಳು ಬರುತ್ತೆ, ಅದು ಅಲ್ಲಿಗೆ ಸ್ಟಾಪ್ ಆಗಿಬಿಟ್ಟು ನಷ್ಟ ಮಾಡುತ್ತೆ. ಅವ್ರು ರೆಕಮೆಂಡ್ ಮಾಡಿದ್ರು, ಇವ್ರು ರೆಕಮೆಂಡ್ ಮಾಡಿದ್ರು, ಇವರೆಲ್ಲಿಂದಲೇ ಎಲ್ಲ ವ್ಯವಹಾರಗಳಾಗ್ಬಿಡ್ತು ಅನ್ಕೊಂತಿರ್ತೀವಿ, ಸಡನ್ನಾಗಿ ನಿಂತೋಗುತ್ತೆ. ಯಾಕೆ ಅಂದರೆ ನಿಮಗೆ ಗುರುಬಲ ಇಲ್ಲ. ಗುರುಬಲ ಇಲ್ಲದೇ ಇದ್ದಾಗ ಮದುವೆ ಮಾಡೋಕ್ಕೋದ್ರೂ ಸಮಸ್ಯೆ, ಮನೆಗಳೇ ಶುಭ ಕಾರ್ಯಗಳು ಮಾಡೋಕ್ಕೋದ್ರೂ ಸಮಸ್ಯೆ, ವ್ಯವಹಾರದಲ್ಲಿ ಸಮಸ್ಯೆ, ಮಾಡುವಂಥ ವ್ಯಾಪಾರ ಉದ್ಯೋಗದಲ್ಲಿ ಸಮಸ್ಯೆ, ಇದೆಲ್ಲವನ್ನು ತಂದು ಕೊಡ್ತಾ ಇರ್ತಾರೆ. ಆಗಾಗಲೇ ಇದು ಕರ್ಕಾಟಕ ರಾಶಿಯವರಿಗೆ ಬರುತ್ತೆ. ಕರ್ಕಾಟಕ ರಾಶಿಯವರಿಗೆ ಹಾಗಾದರೆ ಏನು ಮಾಡಬೇಕು ಗುರುಗಳೇ? ಕರ್ಕಾಟಕ ರಾಶಿಯಾದಂಥ ಅಧಿಪತಿ ಚಂದ್ರ, ಅವನ ಧ್ಯಾನವನ್ನು ಮಾಡಬೇಕು ಅಂದರೆ ಶಿವನ ಧ್ಯಾನವನ್ನು ಮಾಡಬೇಕು. ಪರಮೇಶ್ವರನಿಗೆ ಅಭಿಷೇಕ ಪೂಜೆಗಳನ್ನು ಮಾಡಿಸುವಂಥದ್ದು. ಶನಿ ಭಾಳ ಚೆನ್ನಾಗಿದ್ದಾರೆ, ಗುರುದೋಷದಲ್ಲಿದ್ದಾಗ ಗುರು ರಾಯರ ಪ್ರಾರ್ಥನೆ ಮಾಡಬೇಕು. ಅಜ್ಞಾನ ತಿಮಿರಾಂಧಸ್ಯ ಜಾನ ಜಲಶಲಾಶಯ ಚಕ್ಷುರುಕ್ಷಿತಮ್ಮೇನ ತತ್ಮೈ ಶ್ರೀ ಗುರುವೇ ನಮಃ ಅನ್ನುವಂಥ ಶ್ಲೋಕವನ್ನು ಆಗಾಗಲೇ ಹೇಳ್ತಿರಬೇಕು. ಗುರುವಿನ ಸ್ಥಾನದಲ್ಲಿ ಯಾರೇ ಇದ್ದರು, ನೀವು ಯಾವುದೋ ಒಂದು ಮಠಕ್ಕೆ ಹೋಗ್ತೀರಿ, ಅಲ್ಲೊಬ್ಬ ಗುರುಗಳು ಸಿಗ್ತಾರೆ, ಯತಿಗಳು ಸಿಗ್ತಾರೆ. ಯಾವುದೋ ದೇವಸ್ಥಾನಕ್ಕೆ ಹೋಗ್ತೀರಿ, ಅಲ್ಲಿ ಒಬ್ಬ ಅರ್ಚಕರು ಗುರುವಿನ ಸ್ಥಾನದಲ್ಲಿರುವಂಥವ್ರು ಸಿಗ್ತಾರೆ. ಯಾವುದಾದ್ರೂ ಒಂದು ಮಂದಿರಕ್ಕೆ ಹೋಗ್ತೀರಿ, ಅಲ್ಲಿ ಭಗವಂತ ರಾಯರು ಸಿಗ್ತಾರೆ, ಅಥವಾ ಸಾಯಿಬಾಬಾ ಸಿಗ್ತಾರೆ, ದತ್ತಾತ್ರೇಯ ಸಿಗ್ತಾರೆ, ಅಜ್ಜಯ್ಯನವ್ರು ಸಿಗ್ತಾರೆ. ಗುರುವಿನ ಸ್ಥಾನದಲ್ಲಿ ಯಾರೂ ಸಿಕ್ಕಲಿಲ್ಲ ಅಂದರೆ ಕೊನೆ ಗಣೇಶ ಇರ್ತಾರಲ್ಲ, ಗುರುವಿಗೆ ಗುರುವಾದಂಥವರು ವಿನಾಯಕ. ಈ ದೇವಸ್ಥಾನಗಳಿಗೆ ಹೋಗಿ ಧ್ಯಾನವನ್ನು ಮಾಡ್ಕೊಂಡು ಬನ್ನಿ. ಪ್ರತಿ ಗುರುವಾರ ನಿಮಗೆ ಭಗವಂತ ಒಳಿತನ್ನು ಮಾಡ್ತಾನೆ, ಆಗುವಂಥ ಸಮಸ್ಯೆಗಳಲ್ಲಿ ಕಡಿಮೆ ವಾತಾವರಣ ಸೃಷ್ಟಿ ಮಾಡ್ತಾನೆ ಅಂತ ಹೇಳ್ತಾ, 2025ನೇ ಇಸ್ವಿಯ ವಿಶ್ವವಸು ಸಂವತ್ಸರದಲ್ಲಿ ಸಿಂಹರಾಶಿಯವರಿಗೆ ಅತ್ಯಂತ ಯೋಗ ಫಲ. ಈ ಉತ್ತಮವಾದಂತಹ ರಾಶಿಗಳಲ್ಲಿ 2ನೇ ಸ್ಥಾನವನ್ನು ಪಡೆಯುವಂತಹ ಸಿಂಹರಾಶಿಯವರು ಯಾರೇ ಇರಿ ಸರ್, ಉತ್ತರ ನಕ್ಷತ್ರ, ಪುಬ್ಬ ನಕ್ಷತ್ರ, ಮಖ ನಕ್ಷತ್ರಗಳಿಂದ ಕೂಡಿರುವಂತಹ ಸಿಂಹರಾಶಿಯವರು 2.5 ವರ್ಷಗಳಿಂದಲೂ ಸಹ ಒಂದಲ್ಲ ಒಂದು ಗೊಂದಲಗಳನ್ನು ಅನುಭವಿಸಿರುವಂತಹ ಸಿಂಹರಾಶಿಯವರು ಮನೆಗಳಲ್ಲಿ ಶುಭ ಕಾರ್ಯಗಳು ಖಂಡಿತವಾಗಿ ಈ ವರ್ಷ ನಿಮಗಾಗುತ್ತೆ. ಗುರುವು ಅತ್ಯಂತ ಯೋಗ ಫಲವನ್ನು ತಂದುಕೊಡ್ತಾ ಇರ್ತಾರೆ. ಗುರುಗ್ರಹ. ನಿಮ್ಮ ವ್ಯವಹಾರ ಚೆನ್ನಾಗಿದೆ, ಬಿಸ್ನೆಸ್ ಚೆನ್ನಾಗಿರುತ್ತೆ,
ನಿಮಗೆ ಪ್ರಮೋಷನ್ ಸಿಗುವಂತಹ ಯೋಗ, ವ್ಯಾಪಾರದಲ್ಲಿ ಉತ್ತಮವಾದಂಥ ಲಾಭ ಗಳಿಕೆ ಮಾಡುವಂತಹ ಯೋಗ, ಮನೆಗಳಲ್ಲಿ ಮದುವೆ ಮುಂಜಿ ನಾಮಕರಣಗಳಾಗುವಂಥ ಉತ್ತಮವಾದಂತಹ ಯೋಗ, ಮನೆ ಖರೀದಿ ಮಾಡ್ಬೋದು, ಸೈಟ್ ಖರೀದಿ ಮಾಡ್ಬೋದು, ವಾಹನವನ್ನು ಖರೀದಿ ಮಾಡುವಂತಹ ಉತ್ತಮ ಯೋಗದಿಂದ ಕೂಡಿರುವಂಥದ್ದು ಸಿಂಹರಾಶಿ 2025ನೇ ಇಸ್ವಿ. ಹಾಗಾದರೆ ಎಲ್ಲವೂ ಚೆನ್ನಾಗಿದೆಯಾ ಗುರುಗಳೇ? ಖಂಡಿತವಾಗಿ ನಿಮಗೆ ಈ ವರ್ಷ ಎಲ್ಲವೂ ಸಿಂಹರಾಶಿಗೆ ಉತ್ತಮವಾದಂಥ ಯೋಗ ಫಲವನ್ನು ಅನುಭವಿಸ್ತೀರಿ. ಸಿಂಹರಾಶಿಯವರು ಹೋದರ್ಷ ಕಷ್ಟಪಟ್ಟಂತಹ ದಿನಗಳೆಲ್ಲವೂ ಸಹ ಮರೆತು ಉತ್ತಮವಾದಂಥ ಯೋಗದಿಂದ ಕೂಡಿರುವಂತಹ ರಾಶಿ ಸಿಂಹರಾಶಿ. ಆದರೆ ನಿಮಗೆ ಯಾವಾಗಲೂ ಸಹ ನಿಮ್ಮ ಬಗ್ಗೆ ಹೊಟ್ಟೆ ಉರಿ ಪಡುವಂಥವರು, ಇಲ್ಲ ಸರದ ಅಪವಾದಗಳನ್ನು ಹೇಳುವಂಥವರು, ನಿಮ್ಮನ್ನು ಕಂಡಾಗ ಅಸೂಯೆ ಪಡುವಂಥವರಂತೂ ಖಂಡಿತವಾಗಿರ್ತಾರೆ. ಯಾಕೆ ಅಂದರೆ ನಿಮಗೆ ಅಷ್ಟಮದಲ್ಲಿ ಶನಿ ಇದೆ. ಅಷ್ಟಮದಲ್ಲಿ ಶನಿಕಾಟ ಬಂದಾಗ ಏನಾಗುತ್ತೆ ಅಂದರೆ ಅಪವಾದಗಳು, ಸುಮ್ಮನೆ ನಿಮ್ಮ ಬೆಳವಣಿಗೆ ನೋಡಿ ಸಹಿಸಲಾಗದಲ್ಲಿರುವಂಥ ಹೊಟ್ಟೆ ಉರಿ ಜನಗಳಂತೂ ನಿಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ. ಅದ್ರ ಬಗ್ಗೆ ನೀವು ಟೆನ್ಷನ್ ತೊಗೊಳ್ಬಾರ್ದು ಮತ್ತು ಕೇರು ಮಾಡಬಾರ್ದು. ನಿಮ್ಮ ಕೆಲಸ ಏನು? ನಾನು ಹೋದ ವರ್ಷ ಕಷ್ಟಪಟ್ಟಿದ್ದೆ, ಈ ವರ್ಷ ಒಳ್ಳೆ ಯೋಗ ಇದೆ, ಈ ವರ್ಷ ಕೈ ಹಾಕಿದ ಎಲ್ಲ ಕೆಲಸ ಸಕ್ಸಸ್ ಆಗ್ತಾಯಿದೆ ಕಣಯ್ಯ, ನಾವು ಹೋಗ್ತಾ ಇರೋಣ ಅಂತವಂಥದ್ದಂತೂ ಮಾತಾಡ್ಕೊಳ್ಬೇಕು ಹೊರತು ಅಲ್ಲಿ ಅಕ್ಕಪಕ್ಕದಲ್ಲಿ ಅವನೇನೋ ಮಾತಾಡ್ದ ಇವನೇನೋ ಮಾಡ್ದ ಆನ್ಸರ್ ಅಂತೂ ಮಾಡಬೇಡಿ. ಉತ್ತರವನ್ನದಕ್ಕೂ ಇದಕ್ಕೆ ಯಾವುದಕ್ಕೂ ಕೊಡಬೇಡಿ. ಉತ್ತಮವಾದಂಥ ಯೋಗದ ವರ್ಷ 2025ನೇ ವರ್ಷ ಸಿಂಹರಾಶಿಯವರಿಗೆ. ಈ ಯೋಗ ನಿಮಗೆ ಹೆಂಗೆ ತಂದುಕೊಡುತ್ತೆ ಅಂತಂದರೆ ಧನಭಾಗ್ಯ ಯೋಗವನ್ನು ತಂದುಕೊಡುತ್ತೆ. ಧನಭಾಗ್ಯ ಯೋಗ, ಸುಮಂಗಲಿಯ ಯೋಗ. ಸುಮಂಗಲಿ ಅಂದರೆ ಮದುವೆಯ ಕಾರ್ಯಗಳು ಚೆನ್ನಾಗಾಗುತ್ತೆ, ಹಣಕಾಸಿನ ಅನುಕೂಲಗಳು ಉತ್ತಮವಾಗುತ್ತೆ. ಇಂತಹ ಯೋಗವನ್ನು ತಂದುಕೊಡುವಂಥದ್ದು 2025ನೇ ಇಸ್ವಿಯಲ್ಲಿ ಯಾರಿಗಾರು ಇದ್ದರೆ ಅದು ಸಿಂಹರಾಶಿಗೆ ಮಾತ್ರ. ಈ 2025ನೇ ಇಸ್ವಿಯ ಕನ್ಯರಾಶಿಯ ಫಲ. ಕನ್ಯರಾಶಿಯಿಂದ ತಕ್ಷಣವೇ ನನಗೆ ಅರ್ಥವಾಗುವಂಥದ್ದೊಂದೇ, ಉತ್ತಮವಾದಂಥ ವರ್ಷವಾಗೇನು ಇದ್ದರೂ ಸಹ 2024ನೇ ಇಸ್ವಿ ಅಂತಹ ಶುಭ ಕಾರ್ಯಗಳನ್ನು ಮನೆಯಲ್ಲಿ ಮಾಡಲಿಕ್ಕಾಗಲಿಲ್ಲ. ಹೊಸದಾಗಿ ಏನು ನಾವು ಖರೀದಿ ಮಾಡಲಿಕ್ಕಾಗಲಿಲ್ಲ, ಹೊಸ ಪ್ರಯೋಗವನ್ನು ಏನನ್ನೂ ಮಾಡಲಿಕ್ಕಾಗಲಿಲ್ಲ. 2024ನೇ ಇಸ್ವಿ 2025ನೇ ಇಸ್ವಿ ಕನ್ಯರಾಶಿವರೆಗೆ ಜನ್ಮದಲ್ಲಿದ್ದಂತಹ ಕೇತುಗ್ರಹ ಬಿಡುಗಡೆ ಆಗ್ತಾನೆ. ಈ ನೋಡಿ, ನೀವು ಕನ್ಯರಾಶಿಯವರು ಯಾರೇ ನೋಡಿದ್ರೂ ಸಹ ದೇಹದಲ್ಲಿ ಆಯಾಸ, ಸುಸ್ತು, ಸಂಕಟ, ಕೈಕಾಲು ನೋವು, ಮೈಕೈ ನೋವು, ಈ ರೀತಿಯಾದಂಥ ಯಾವಾಗಲೂ ಸಹ ಈ ಬಾಧೆಗಳಿಂದಲೇ ಸಹ ಜೀವನವನ್ನು ಮಾಡ್ತಿದ್ದಂತಹ ಕನ್ಯರಾಶಿಗೆ ಈಗಿದ್ದಂತಹ ಕೇತುಗ್ರಹ ಬಿಡುಗಡೆಯಾಗಿ ಆರೋಗ್ಯವಂತರಾಗಿರ್ತಾರೆ ಕನ್ಯರಾಶಿಯವರು. ಉತ್ತಮವಾದಂಥ ಆರೋಗ್ಯ ಜೊತೆಯಲ್ಲಿ ಉತ್ತಮವಾದಂಥ ಶುಭ ಕಾರ್ಯಗಳು. ದಶಮಸ್ಥಾನಕ್ಕೆ ಗುರು ಬಂದಿದ್ದರೂ ಸಹ ಸಪ್ತಮದಲ್ಲಿರುವಂಥ ಶನಿ ದೃಷ್ಟಿ ನಿಮ್ಮದ್ರ ಮೇಲೆ ಬಿದ್ದರೂ ಸಹ ಇದ್ದಂತಹ ಮಾರಕನಾದಂತಹ ಕೇತುಗ್ರಹ ಬಿಡುಗಡೆ ಆಗಿರುವುದರಿಂದ ಜೊತೆಯಲ್ಲಿ ನಿಮಗೆ ಮಿಕ್ಕಿದ ಗ್ರಹಗಳು, ಶುಕ್ರನ ಅನುಕೂಲಗಳು, ಸೂರ್ಯ ಭಗವಂತನ ಅನುಕೂಲ, ಕೆಲವು ಗ್ರಹಗತಿಗಳ ಅನುಕೂಲದಿಂದ ಮನೆಯಲ್ಲಿ ಶುಭ ಕಾರ್ಯಗಳಾಗುತ್ತೆ. ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುವಂಥದ್ದು. ಮಧ್ಯಮವಾದಂತಹ ಯೋಗದಿಂದ ಕೂಡಿರುವಂತಹ ಕನ್ಯರಾಶಿ ಅಪನಿಂದನೆಗಳಿಂದ ಮುಕ್ತರಾಗ್ತೀರಿ. ಕೋರ್ಟು ಕಚೇರಿಗಳಲ್ಲಿದ್ದರೆ ಸ್ವಲ್ಪ ಅನುಕೂಲಗಳನ್ನು ಮಾಡ್ಕೊಳ್ತೀರಿ. ಓದುವಂಥ ಮಕ್ಕಳಿಗೆ ಉತ್ತಮವಾದಂಥ ನೆನಪಿನ ಶಕ್ತಿ ಬರುತ್ತೆ. ಕೋರ್ಟು ಕಚೇರಿಗಳಲ್ಲಿ ಸ್ವಲ್ಪ ಲಾಭದಾಯಕವಾಗುತ್ತೆ. ಜೊತೆಯಲ್ಲಿ ಹೊಸ ಹೊಸ ಪ್ರಾಜೆಕ್ಟ್ಗಳು ಸಿಗುತ್ತೆ. ನಿಮಗೆ ಹೊಸ ಹೊಸ ಕೆಲಸಗಳ ಆಗಮನವಾಗುತ್ತೆ. ಕೆಲಸ ಬದಲಾವಣೆ ಮಾಡಬೇಕು ಅಂತಂದರೂ ಕನ್ಯರಾಶಿಯವರು ಕೆಲಸವನ್ನು ಬದಲಾವಣೆ ಮಾಡಿ 2025 ಅನುಕೂಲಕರವಾದಂಥ ವರ್ಷವಾಗಿ ಖಂಡಿತವಾಗಿ ಕನ್ಯರಾಶಿಯವರಿಗೆ 2025 ಇರುತ್ತೆ. 2025 ಆರೋಗ್ಯ ವೃದ್ಧಿಯನ್ನು ತುಂಬ ಚೆನ್ನಾಗಿ ಮಾಡುತ್ತೆ. ನಿಮಗೆ ಎಷ್ಟೋ ಸಂಕಷ್ಟಗಳು, ಆರೋಗ್ಯದಲ್ಲಿ ವ್ಯತ್ಯಾಸಗಳಿಂದ ಬೆಂಡಾಗಿರುವಂಥ ಜನಗಳಿದ್ದಾರೆ. ಅವ್ರಿಗೆಲ್ಲರಿಗೂ ಅನುಕೂಲಗಳನ್ನು ಮಾಡಿಕೊಡುವಂತಹ ರಾಶಿ ಕನ್ಯರಾಶಿ 2025ರಲ್ಲಿರುತ್ತೆ. ಯಾವುದಾದ್ರೂ ಒಂದು ಪೂಜೆ ಪುರಸ್ಕಾರಾದಿಗಳನ್ನು ಮಾಡಬೇಕಾ ಗುರುಗಳೇ ನಾವು ಅಂತ ಅಂದಾಗ ನಿಮಗೆ ಶನಿಯ ದೃಷ್ಟಿ ಇದೆ, ಜೊತೆಯಲ್ಲಿ ಗುರುಬಲವೂ ಕಡಿಮೆ ಇದೆ. ಅದನ್ನು ನೀವು ಮಾಡಬೇಕಾಗಿರುವಂಥದ್ದು ಶನಿಯನ್ನೂ ಆರಾಧನೆ ಮಾಡಿ, ಗುರುವನ್ನೂ ಆರಾಧನೆ ಮಾಡಿ. ಗುರುವಾರ ವಿನಾಯಕ ಅಥವಾ ರಾಘವೇಂದ್ರ ಸ್ವಾಮಿ, ದತ್ತಾತ್ರೇಯ ಇಂಥ ದೇವಸ್ಥಾನಗಳಿಗೆ ಹೋಗಿ ಬನ್ನಿ. ಶನಿವಾರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದಲೇ ಹನುಮಂತನ ಧ್ಯಾನ, ಶನಿಮಾತ್ಮನ ಪೂಜೆಯನ್ನು ಮಾಡಿಸ್ಕೊಂಬನ್ನಿ. ಇನ್ನೂ ಕನ್ಯರಾಶಿಯವರಿಗೆ ಉತ್ತಮವಾದಂಥ ಯೋಗ ಫಲವನ್ನು ನೋಡುವಂಥ ದಿನಗಳು ಖಂಡಿತವಾಗಿ ಸಿಗುತ್ತೆ ಅಂತ ಹೇಳ್ತಾ 2025ನೇ ವರ್ಷದ ಹೊಸ ವರ್ಷದ ಯೋಗ ಫಲಗಳು. ಹೊಸ ವರ್ಷದ ಯೋಗ ಫಲಗಳಲ್ಲಿ 3ನೇ ಸ್ಥಾನವನ್ನು ಪಡೆಯುವಂತಹ ತುಲಾರಾಶಿ.
ತುಲಾರಾಶಿಯವರಿಗೆ ಅತ್ಯಂತ ಯೋಗ ಫಲ ಏನಕ್ಕೆ ಹೇಗೆ ಅಂತಂದರೆ, ನಷ್ಟದಲ್ಲಿದ್ದಂತಹ ರಾಶಿ ಲಾಭಕ್ಕೆ ತಿರಲಿಕ್ಕೆ ಅನುಕೂಲಕರವಾಗಿರುವಂಥ ಗ್ರಹ, ಭಾಳ ಅನುಕೂಲವನ್ನು ಮಾಡುವಂಥ ಗ್ರಹ ಯಾವುದಾದರೂ ಇದ್ದರೆ ಅದು ತುಲಾರಾಶಿ. ಆ ರಾಶಿಯ ಬದಲಾವಣೆ ಏನು ಅಂತ ಅಂದರೆ, ಕೇತುಗ್ರಹ ಬದಲಾವಣೆ ಆಗ್ತಾನೆ. ಗುರುವು ಉತ್ತಮವಾದಂಥ ಫಲವನ್ನು ಕೊಡುವಂಥ ದಿನಕ್ಕೆ ಯೋಗಕ್ಕೆ ಬರ್ತಾನೆ. ಶನಿಯ ಬಲ ಚೆನ್ನಾಗಿದೆ. ಎಲ್ಲ ಗ್ರಹಗತಿಗಳ ಒಗ್ಗೂಡಿ ನಿಮಗೆ ಬರುವಂತಹ ಯೋಗ ಫಲಗಳಿಂದ ದಾರಿದ್ರ್ಯತೆ ಶಮನವಾಗುವಂತಹ ಯೋಗ. ತುಲಾರಾಶಿಯವರು ನೀವು ನೋಡ್ಬೋದು, ಎಷ್ಟೋ ದಿನಗಳಿಂದ ಹಣಕಾಸಿನ ಗೊಂದಲಮಯವಾದಂತಹ ವಾತಾವರಣದಲ್ಲಿ ಕೂಡಿದಂತಹ ತುಲಾರಾಶಿ ಉತ್ತಮವಾದಂತಹ ಅನುಕೂಲವನ್ನು ನೋಡ್ತಾರೆ. ಹಣಕಾಸಿನ ಉತ್ತಮವಾದಂಥ ಯೋಗ, ವ್ಯವಹಾರದಲ್ಲಿ ಉತ್ತಮವಾದಂತಹ ಲಾಭದಾಯಕವಾದಂತಹ ಫಲಪ್ರದ, ಜೊತೆಯಲ್ಲಿ ನಿಮಗೆ ಉತ್ತಮವಾದಂಥ ಧಾರ್ಮಿಕದಲ್ಲಿ ತುಂಬ ಆಸಕ್ತಿರಾಗಿರ್ತೀರಿ. ದೇವರು ಪೂಜೆ ಪುನಸ್ಕಾರಾದಿಗಳು ವ್ರತ ನೇಮಾದಿಗಳನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡುವಂತಹ ರಾಶಿಯವರು ತುಲಾರಾಶಿಯವರು. ತುಲಾರಾಶಿಯವರಿಗೆ ಮಿತ್ರನಿಂದ ಸಹಕಾರ. ಎಷ್ಟೋ ಜನಗಳಿಗೆ ಹಣಕಾಸನ್ನು ಕೊಟ್ಟು ಕಳ್ಕೊಂಡಿದ್ದೀರಲ್ಲ, ಅವೆಲ್ಲವೂ ಹಿಂದಿರುಗುವಂತಹ ದಿನಗಳು ಸಿಗುತ್ತೆ ನಿಮಗೆ. ನಿಮ್ಮ ಶ್ರಮ ಮತ್ತು ನಿಮ್ಮ ಉತ್ತಮವಾದಂತಹ ಮನಸ್ಥಿತಿಯನ್ನು ಅರಿತಂತಹ ಮೋಸವನ್ನು ಮಾಡಬೇಕಾಗಿದ್ದಂಥವರು ಸಹ ನಿಮಗೆ ಮೋಸವನ್ನು ಮಾಡದಲ್ಲೇ ನಿಮಗೆ ಉತ್ತಮವಾದಂತಹ ಸಹಕಾರ ಸಲಹೆಯನ್ನು ಕೊಟ್ಟು ಹೋಗುವಂಥ ದಿನಗಳು ನಿಮಗೆ ಸಿಗುತ್ತೆ. ಎಷ್ಟೋ ದಿನಗಳಿಂದ ಹಣ ಕಟ್ಟಿದ್ದೆ, ಅವ್ರಿಗೆ ಯಾರೋ ಕೊಟ್ಟಲೇ ಇಲ್ಲ ನಮಗೆ ಗುರುಗಳೇ ಅಂತಿರ್ತೀರಲ್ಲ, ಅದೆಲ್ಲವೂ ಸಹ ಹಿಂತಿರುಗುವಂತಹ ಯೋಗ. ಮತ್ತು ನಿಮಗೆ ವಿಶೇಷವಾದಂತಹ ಆಭರಣ ಪ್ರಾಪ್ತಿ. ನೀವು ಆಭರಣಗಳನ್ನು ಅಡ ಇಟ್ಟಿರ್ತೀರೋ ಅಥವಾ ಮಾರ್ಕೊಂಡಿರ್ತೀರೋ ಅಥವಾ ಇನ್ನೇನೋ ಸಮಸ್ಯೆಗಳನ್ನು ಕಳ್ಕೊಂಡಿರ್ತೀರೋ, ಇದೆಲ್ಲವೂ ಗಳಿಸುವಂತಹ ಯೋಗ, ಆಭರಣಗಳ ಪ್ರಾಪ್ತಿಯಾಗುವಂತಹ ಯೋಗ ಇರುವಂಥದ್ದು ತುಲಾರಾಶಿಯವರಿಗೆ 2025. ಯಾರಾದರೂ ಕಲಾವಿದರಿದ್ದರೆ, ಸಿನಿಮಾ ನಟ ನಟಿಯರಿಗೆ, ಜೊತೆಯಲ್ಲಿ ರಾಜಕೀಯ ವ್ಯಕ್ತಿಗಳಿಗೆ, ಉತ್ತಮವಾದಂತಹ ಸ್ವಯಂ ಪ್ರೇರಿತರಾಗಿ ಮಾಡುವಂಥ ಉದ್ಯೋಗಿಗಳಿಗೆ ಉತ್ತಮವಾದಂಥ ವರ್ಷ 2025ನೇ ವರ್ಷ. ಯಾಕೆ ಅಂತಂದರೆ, ಉತ್ತಮವಾದಂಥ ಯೋಗ ಫಲಗಳಿಂದ ಕೂಡಿರುವಂತಹ ರಾಶಿಯವರು ಇವರು. ಗುರುವಿನ ಬಲ, ಶನಿಯ ಬಲ, ಶುಕ್ರನ ಯೋಗ, ಎಲ್ಲ ಯೋಗಗಳಿಂದ ಕೂಡಿರುವಂತಹ ರಾಶಿ 2025ರಲ್ಲಿ ಯಾವುದಾದ್ರೂ ಇದ್ದರೆ ಅದು ತುಲಾರಾಶಿ. ತುಲಾರಾಶಿಯವರು, ನಾನು ಆಗಲೇ ಒಂದು ಸಲ ಹೇಳಿದೆ ನಿಮಗೆ, ಒಂದು ಸಲ ಎಲ್ಲ ಅನುಕೂಲಗಳಾಗುತ್ತೆ. ಧರ್ಮವನ್ನು ಬಿಟ್ಟು ಹೋಗಬೇಡಿ, ಅಹಂಕಾರವನ್ನು ಪಡಬೇಡಿ. ಯಾಕೆ ಅಂತ ಅಂದರೆ, ನಿಮಗೆಲ್ಲ ಯೋಗದ ಫಲ ಅದನ್ನು ತಲೆ ತಿರುಗುವ ರೀತಿಯಲ್ಲಿ ಮಾಡಬಹುದು. ಆದ್ದರಿಂದ ಸುಮಾರು ವರ್ಷಗಳಿಂದ ಕಷ್ಟಪಟ್ಟಂತಹ ರಾಶಿಯವರು ಈಗ ಉತ್ತಮವಾದಂತಹ ಯೋಗದ ಫಲ ಕೊಡ್ತಾ ಇದೆ. ಈ ಸಂದರ್ಭವನ್ನು ಉತ್ತಮವಾದಂಥ ವರ್ಷವನ್ನಾಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ, 2025ನೇ ವರ್ಷದ ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲಿ ವೃಶ್ಚಿಕ ರಾಶಿಯಿಂದ ತಕ್ಷಣವೇ ನಮಗೆ ದೇಶದ ಗಣ್ಯ ವ್ಯಕ್ತಿಗಳು ನಮ್ಮ ಕಣ್ಣ ಮುಂದೆ ಬರ್ತಾರೆ. ಯಾಕೆಂದರೆ ಸುಮಾರು ವಾಹಿನಿಗಳಲ್ಲಿ ಈ ವೃಶ್ಚಿಕ ರಾಶಿಯವರಿಂಥ ಮಹಾನ್ ಗಣ್ಯ ವ್ಯಕ್ತಿಗಳ ಸುಮಾರು ಜಾತಕಗಳನ್ನು ನಾವು ಸುಮಾರು ವಿಶ್ಲೇಷಣೆಗಳನ್ನು ಚರ್ಚೆಗಳನ್ನು ಸುಮಾರು ಮಾಡಿಬಿಟ್ಟಿದ್ದೀವಿ. ನಾನು ಈ ಚಾನಲ್ನಲ್ಲಿ ಅವರ ವೈಯಕ್ತಿಕ ಹೆಸರುಗಳನ್ನು ಹೇಳೋದಿಲ್ಲ. ಯಾಕೆ ಅಂತ ಅಂದರೆ ಅದು ಅವರ ಪರ್ಸ್ನಲ್, ನಾವು ಹೇಳಬಾರ್ದು. ಅಂತಹ ಸಂದರ್ಭಗಳು ಬಂದಾಗ ತೆಗೆದುಕೊಳ್ಳೋಣ ಅವರ ವ್ಯಕ್ತಿಗಳ ಹೆಸರುಗಳನ್ನು. ಮಹಾನ್ ಗಣ್ಯ ವ್ಯಕ್ತಿಗಳು, ನಮ್ಮ ದೇಶವನ್ನು ಆಳುವಂಥ ವ್ಯಕ್ತಿಗಳ ರಾಶಿಯೂ ಸಹ ವೃಶ್ಚಿಕ ರಾಶಿ ಆಗಿರುತ್ತೆ. ವೃಶ್ಚಿಕ ರಾಶಿವರೆಗೆ ಮಾರಕವಾಗುವಂತಹ ವರ್ಷವಾಗುತ್ತೆ. ಮಿತ್ರನು ಅಂತ ಅಂದ್ಕೊಂಡಿರ್ತಾರಲ್ಲ, ಅವನೇ ನಿಮಗೆ ಶತ್ರುವಾಗಿರ್ತಾನೆ. ಇವರಿಂದ ಸಹಯೋಗ ಆಗ್ಬೋದು ಅಂದ್ಕೊಂಡಿರ್ತೀರಲ್ಲ, ಅವನೇ ನಿಮಗೆ ಬೆನ್ನಿಂದ ಚೂರಿ ಹಾಕುವಂತಹ ಭಾಳ ಮಾರಕನಾದಂತಹ ಕೆಟ್ಟ ಶತ್ರುವಾಗಿರ್ತಾನೆ. ಎಚ್ಚರಿಕೆಯನ್ನು ವಹಿಸಿ. ನೀವು ಅಂದುಕೊಂಡಂಥದ್ದೆಲ್ಲವೂ ಸಹ ಉಲ್ಟಾ ಆಗುವಂಥ ಸನ್ನಿವೇಶಗಳು. ನಿಮ್ಮ ಶ್ರಮ ಇದೆ, ಒಳ್ಳೆ ತಿಳುವಳಿಕೆ ಇದೆ, ಒಳ್ಳೆ ಬುದ್ಧಿ ಇದೆ, ನಿಮಗೆ ಇನ್ನೊಬ್ಬರಿಗೆ ಸಹಕಾರವನ್ನು ಮಾಡಿದ್ದೀರಿ, ಆ ಸಹಕಾರವನ್ನು ಅವನು ಖಂಡಿತವಾಗಿ ನೆನೆಸ್ಕೊಳ್ಳೋದಿಲ್ಲ. ನಿಮ್ಮ ಏಳಿಗೆಯನ್ನು ಕಂಡು ಅಸೂಯೆ ಪಡ್ತಿದ್ದಂತಹ ವ್ಯಕ್ತಿ, ಕುಹಕ ಮನಸ್ಸುಗಳನ್ನುಳ್ಳುವಂತಹ ವ್ಯಕ್ತಿ, ಈ ಸಂದರ್ಭವನ್ನೇ ಕಾಯ್ತಿರುವಂಥ ವ್ಯಕ್ತಿಗಳು ಹಳ್ಳಕ್ಕೆ ಬಿದ್ದಾಗ ಎಲ್ಲರೂ ಸಹ ಬಂದು
ಕಲ್ಲಾಕಿ ಮಣ್ಣಾಕಿ ಮುಚ್ಚುವಂಥ ಕೆಲಸವನ್ನು ಮಾಡಿಬಿಡ್ತಾರೆ. ವೃಶ್ಚಿಕ ರಾಶಿಯವರು ಜಾಗ್ರತೆಯನ್ನು ವಹಿಸಿ. ವ್ಯವಹಾರದಲ್ಲಿ ಸಮಸ್ಯೆಗಳಾಗುತ್ತೆ. ಈ ಸಂದರ್ಭದಲ್ಲಿ ಕೆಲಸವನ್ನು ಬದಲಾವಣೆಗಳನ್ನು ಮಾಡಬೇಡಿ. ಕೆಲಸ ಮಾಡುವಂಥ ಜಾಗದಲ್ಲಿ ಎಷ್ಟೇ ಕಿರಿಕಿರಿ ಬಂದರೂ ಸಹ ಅದಕ್ಕೆ ನಿಮಗೆ ಉತ್ತರವನ್ನೇ ಕೊಡೋಕೋಬೇಡಿ. ಕಷ್ಟಗಳು ಬರಲಿ, ನಷ್ಟಗಳಾಗಲಿ, ಒಂದೇ ಜಾಗದಲ್ಲಿ ಕೆಲಸ ಮಾಡ್ಕೊಂಡು ಹೋಗಿ. ಕೆಲಸ ಬದಲಾವಣೆ ಮಾಡೋಕ್ಕೋದ್ರೆ ಕೆಲಸ ಸಿಗೋದಿಲ್ಲ. ತಿರ್ಗಾ ಸುಮಾರು ದಿನಗಳ ಅಲಿಬೇಕಾಗ್ತದೆ. ಹಣಕಾಸಿನ ಗೊಂದಲಮಯವಾದಂಥ ವಾತಾವರಣ ಬರುತ್ತೆ. ಎಷ್ಟೇ ಜನಗಳು ಎಷ್ಟೇ ಕಾಲಿಗೆ ಕೆರೆದು ಜಗಳಕ್ಕೆ ಬಂದರೂ ಸಹ ನಾವು ಸೈಡಲ್ಲಿ ಹೋಗಬೇಕು. ನಮ್ಮ ಮೇಲೆ ಅವಮಾನಗಳನ್ನು, ಅಪವಾದಗಳನ್ನು, ಅಪನಿಂದನೆಗಳನ್ನು ತಂದು ತಲೆ ಮೇಲೆ ಹೊರಿಸಿದ್ರೂ ಸಹ ನಾವು ಅದಕ್ಕೆ ಆನ್ಸರ್ ಮಾಡಬಾರ್ದು. ತಪ್ಪಿತಸ್ಥನಾಗಿ ನಾನು ನಿಂತ್ಕೊಂಡ್ರೂ ಪರವಾಗಿಲ್ಲರಿ, ನನಗೆ ಇದಕ್ಕೆ ಉತ್ತರ ಕೊಡೋದಿಲ್ಲ. ನಾನು ಉತ್ತರ ಯಾವಾಗ ಕೊಡ್ಬೇಕು ಅವಾಗ ಕೊಡ್ತೀನಿ. ನಾನು ಈಗ ಸದ್ಯಕ್ಕೆ ನನ್ನ ಟೈಮ್ ಚೆನ್ನಾಗಿಲ್ಲ, ಏನು ಮಾಡೋಕ್ಕೋದ್ರೂ ಒಂದಲ್ಲ ಒಂದೇನೋ ಸಮಸ್ಯೆಗಳಾಗುತ್ತೆ, ನಾನು ಇದಕ್ಕೆ ಉತ್ತರ ಕೊಡಲ್ಲ ಅನ್ನುವಂಥ ಸ್ಥಿತಿಗೆ ನೀವು ಹೋಗಬೇಕಾಗ್ತದೆ. ಆದರೆ ಇನ್ನೊಂದು ತಿಳ್ಕೊಳ್ಳಿ, ಈ ವೃಶ್ಚಿಕ ರಾಶಿಯವರಿದ್ದಾರಲ್ಲ, ಇವರು ಯಾವತ್ತೂ ಸಹ ಧರ್ಮವನ್ನು ಬಿಟ್ಟು ನಡೆದಂಥವರಲ್ಲ. ಧರ್ಮ, ನೀತಿ, ನ್ಯಾಯ ಇವೆಲ್ಲವೂ ಸಹ ಅವರಿಗೆ ಅವರ ಸ್ವಭಾವದಲ್ಲಿರುವಂಥದ್ದು. ಈ ವ್ಯಕ್ತಿಗಳಿಗೆ ಅವಮಾನವೇನು ಹೊಸದಲ್ಲ, ಕಷ್ಟ ನಷ್ಟಗಳೇನು ಹೊಸದಲ್ಲ. ಅವಮಾನಗಳನ್ನು, ಕಷ್ಟಗಳನ್ನು, ನಷ್ಟಗಳನ್ನು ಮೆಟ್ಟಿ ನಡೆದು ಬಂದಂಥವ ವ್ಯಕ್ತಿಗಳಾಗಿರ್ತಾರೆ ವೃಶ್ಚಿಕ ರಾಶಿಯವರು. ಇದೆಲ್ಲವೂ ಸಹ ಹೊಸತು ಅನ್ನಿಸ್ಕೊಳ್ಳೋದಿಲ್ಲ. ಆದರೆ ಹೋದ ವರ್ಷಕ್ಕೆ ಅದರಾಚೆ ವರ್ಷಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಈ ವರ್ಷ ಕಷ್ಟದ ವಾತಾವರಣ. ಆದ್ದರಿಂದ ಜಾಗ್ರತೆಯನ್ನು ವಹಿಸಿ, ಭಗವಂತನ ಉಪಾಸನೆಯನ್ನು ಮಾಡಿ, ಗುರುವಿನ ಧ್ಯಾನವನ್ನು ಮಾಡಿ, ಶನಿಯ ಅನುಕೂಲಗಳನ್ನು ಮಾಡ್ಕೊಳ್ಳಿ. ಮನೆದೇವರು ಕುಲದೇವರನ್ನು ಯಾವತ್ತೂ ಬಿಡಬೇಡಿ. ಸತ್ತಿದ್ದರೆ ತಂದೆ ತಾಯಿಗಳು, ತೀರ್ಕೊಂಡಿರುವಂಥ ತಂದೆ ತಾಯಿಗಳ ಉಪಾಸನೆಯನ್ನಂತೂ ಯಾವಾಗಲೂ ಮಾಡ್ತಾಯಿರಿ. ಹಿರಿಯರ ಅನುಗ್ರಹ, ಹಿರಿಯರ ಆಶೀರ್ವಾದ ನಿಮ್ಮ ರಾಶಿಯವರಿಗೆ ಖಂಡಿತವಾಗಿ ಬೇಕು ಅಂತ ಕೇಳ್ಕೊಳ್ತಾ 2025ನೇ ಹೊಸ ವರ್ಷದ ರಾಶಿ ಭವಿಷ್ಯದಲ್ಲಿ ಧನುಸ್ಸು ರಾಶಿ ಅಂತ ತೆಗೆದುಕೊಂಡಾಗ ನನಗೆ ಗೊತ್ತಾಗುವಂಥದ್ದು 2025ನೇ ಇಸವಿಯ ಯೋಗ ಫಲಗಳಲ್ಲಿ ಕೂಡಿರುವಂಥ 4ನೇ ಸ್ಥಾನವನ್ನು ಪಡೆದಿರುವಂತಹ ಉತ್ತಮವಾದಂಥ ಯೋಗ ಫಲವನ್ನು ಕೊಡುವಂತಹ ರಾಶಿ ಧನುಸ್ಸು ರಾಶಿ. ಧನುಸ್ಸು ರಾಶಿಗೆ ಉತ್ತಮವಾದಂಥ ವಿದ್ಯೆ, ಉತ್ತಮವಾದಂಥ ವಿವೇಕ, ಉತ್ತಮವಾದಂಥ ಕೆಲಸ, ಉತ್ತಮವಾದಂತಹ ಹಣಕಾಸಿನ ಯೋಗ, ಉತ್ತಮವಾದಂತಹ ಹೊಸ ಹೊಸ ಆಯಾಮಗಳು ಇವೆಲ್ಲವೂ ಸಿಗುವಂತಹ ವರ್ಷ 2025ನೇ ವರ್ಷ. 2025ನೇ ವರ್ಷದಲ್ಲಿ ಉತ್ತಮವಾದಂಥ ವಿದ್ಯಾರ್ಥಿಗಳಿಗೆ ಬಹಳವಾದಂತಹ ನೆನಪಿನ ಶಕ್ತಿ, ಉತ್ತಮವಾದಂಥ ಅಂಕವನ್ನು ಪಡೆಯುವಂತಹ ಯೋಗ, ಸ್ವಯಂ ಪ್ರೇರಿತರಿಗೆ ಮಾಡುವಂಥ ಉದ್ಯೋಗಿಗಳಿಗೆ ಉತ್ತಮವಾದಂಥ ಹೊಸ ಹೊಸ ಪ್ರಾಜೆಕ್ಟ್ಗಳು ಸಿಗುವಂಥ ಯೋಗ, ಹೊಸ ಹೊಸ ಮೆಟ್ಟಲುಗಳನ್ನು ಏರುವಂತಹ ಯೋಗ. ಕಲಾವಿದರಿಗೆ ಉತ್ತಮವಾದಂತಹ ವರ್ಷ ಈ ವರ್ಷ. ಧನುಸ್ಸು ರಾಶಿಯವರು ಯಾರೋ ಕಲಾವಿದರಿದ್ದರೆ ಉತ್ತಮವಾದಂತಹ ನಿಮಗೆ ಅನುಕೂಲಕರವಾದಂತಹ ದಿನಗಳಾಗಿರ್ತದೆ 2025ನೇ ಇಸವಿ. ಅದು ಧನುಸ್ಸು ರಾಶಿಯವರಿಗೆ. ಧನುಸ್ಸು ರಾಶಿಯವರಿಗೆ ಮನೆಗಳಲ್ಲಿ ಮದುವೆ ಮುಂಜಿಗಳು ತುಂಬ ಚೆನ್ನಾಗಾಗುತ್ತೆ. ಶುಭ ಕಾರ್ಯಗಳು ಅನುಕೂಲಕರವಾಗುತ್ತೆ. ಹೊಸ ಹೊಸ ಕೆಲಸಗಳ ಆಗಮನವಾಗುತ್ತೆ. ಮನಸ್ಸು ನೆಮ್ಮದಿಯಾಗಿರುತ್ತೆ. ಕುಟುಂಬ ಸೌಖ್ಯವಾಗಿರುತ್ತೆ. ಸಂತಸ ಸಂಭ್ರಮದಲ್ಲಿ ಕಾಲ ಕಳೆಯುವಂಥ ಯೋಗದಿಂದ ಕೂಡಿರುವಂತಹ ರಾಶಿಯವರು ಧನುಸ್ಸು ರಾಶಿಯವರು. ಧನುಸ್ಸು ರಾಶಿಯವರು ಯಾವಾಗಲೂ ಸಹ ಬುದ್ಧಿಜೀವಿಗಳಾಗಿರ್ತೀರಿ, ವಿವೇಕವನ್ನು ಉಳ್ಳಂಥವರಾಗಿರ್ತೀರಿ. ಬಂತು ಅಂತ ನಾವು ಏನು ಮರೆಯೋದಿಲ್ಲ, ಬರಲಿಲ್ಲ ಅಂತ ಇನ್ನು ನಾವು ಕುಗ್ಗೋದಿಲ್ಲ. ಈ ರೀತಿಯ ವಾತಾವರಣ ಉಳ್ಳಂತಹ ಧನುಸ್ಸು ರಾಶಿಯವರಿಗೆ ಈ ವರ್ಷ ಉತ್ತಮವಾದಂತಹ ಯೋಗ ಫಲಗಳು ನಿಮಗೆ ಖಂಡಿತವಾಗಿ ಕೂಡಿರುತ್ತೆ. ನಿಮ್ಮ ರಾಶಿಧಿಪತಿ ಬಂದು ಗುರುಗ್ರಹ ಆಗ್ತಾರೆ. ಯಾವಾಗಲೂ ಸಹ ನೀವು ಆಧ್ಯಾತ್ಮಿಕ ವಿಚಾರದಲ್ಲಿ ತುಂಬ ಆಸಕ್ತರಾಗುಳ್ಳಂಥವರು, ನೀವು ಯಾವಾಗಲೂ ಆಧ್ಯಾತ್ಮಿಕವಾದಂಥ ವಿಚಾರವನ್ನು ಮಾತನಾಡುವಂಥವರು. ನೀವು ರಾಯರ ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾವಾಗಲೂ ಸಹ ಮಹಾವಿಷ್ಣು ದೇವಸ್ಥಾನ ಎಲ್ಲೇ ಸಿಕ್ಕಲಿ ಮಹಾವಿಷ್ಣುವಿನ ಉಪಾಸನೆಗಳನ್ನು ಯಾವಾಗಲೂ ಸಹ ಧ್ಯಾನವನ್ನು ಮಾಡಿ ಅಂತ ಹೇಳ್ತಾ, ವಿಶೇಷವಾಗಿ ನೀವು ಸೌಮ್ಯ ರಾಶಿಯವರು, ನೀವು ಯಾವಾಗಲೂ ಧನುಸ್ಸು ರಾಶಿಯವರು ಯಾವಾಗಲೂ ಸಹ ಇನ್ನೊಬ್ಬರು ತಂಟೆ ತಕ್ರಾಲಿಗೆ ನಾವು ಹೋಗೋದಿಲ್ಲ. ಬಂದರೂ ಸಹ ಅದನ್ನು ಸಹಿಸ್ಕೊಂಡು ನಾವಾಗಿದ್ದುಬಿಡ್ತೀವಿ. ಅಂಥ ರಾಶಿಯವರು ಸೌಮ್ಯ ವ್ಯಕ್ತಿಗಳು. ನೀವು ಯಾವಾಗಲೂ ಸಹ ರಾಯರ ಪ್ರಾರ್ಥನೆ ಮಾಡುವಂಥದ್ದೇ ನಿಮಗೆ ಸೂಕ್ತ ಅಂತ ಹೇಳ್ತಾ 2025ನೇ ಇಸ್ವಿ ವಿಶ್ವವಸು ಸಂವತ್ಸರದ ಯೋಗ ಫಲಗಳಿಂದ ಕೂಡಿರುವಂತಹ ಪಂಚಮ ಸ್ಥಾನದಲ್ಲಿರುವಂತಹ ಮಕರ ರಾಶಿ ಫಲವನ್ನು ಹೇಳಬೇಕು ಅಂತ ನನಗೇ ಒಂಥರ ಸಂಭ್ರಮ, ಖುಷಿ ಆಗುತ್ತೆ. ಯಾಕೆ ಅಂತ ಅಂದರೆ 7.5 ವರ್ಷಗಳಿಂದ ಅನುಭವಿಸಿದ್ದಂತಹ 7.5 ಶನಿಯ ಬಿಡುಗಡೆ 2025 ಏಪ್ರಿಲಲ್ಲಾಗ್ತಾ ಇದೆ. ಮಕರ ರಾಶಿಯವರಿಗೆ ಅವಮಾನವನ್ನು ಮಾಡಿದಂತಹ ವ್ಯಕ್ತಿಗಳೇ ನಿಮಗೆ ಸನ್ಮಾನವನ್ನು ಮಾಡ್ತಾರೆ.
ಅಪವಾದಗಳನ್ನು ಅಪನಿಂದನೆಗಳನ್ನು ಮಾಡಿದಂತಹ ವ್ಯಕ್ತಿಗಳೇ ನಿಮಗೆ ಕರೆದು ನಿಮ್ಮನ್ನು ಹೊಗಳಿ ನಿಮಗೆ ಸನ್ಮಾನಗಳನ್ನು ಮಾಡುವಂತಹ ಯೋಗ ನಿಮಗೆ ಚೆನ್ನಾಗಿದೆ. ಎಷ್ಟೋ ಗಲಾಟೆ ಗೊಂದಲಗಳಿಂದಿದ್ದಂತಹ ವ್ಯವಹಾರಗಳೆಲ್ಲವೂ ಸಹ ಸರಿದೂಗುವಂತಹ ಸ್ಥಾನಕ್ಕೆ ಬರುತ್ತೆ. ಜೊತೆಯಲ್ಲಿ ನಿಮಗೆ ಸಂತಸ ಸಂಭ್ರಮ ಕುಟುಂಬದಲ್ಲಿ ಮನೆ ಮಾಡಿರುತ್ತೆ. ಮನೆಯಲ್ಲಿ ಯಾವಾಗಲೂ ಸಹ ಖುಷಿಯಿಂದಿರುವಂಥ ಯೋಗ ತಂದು ಕೊಡುತ್ತೆ. ಮನೆಯಲ್ಲಿ ನಿಮ್ಮ ತಂದೆಯ ಸಂಬಂಧಪಟ್ಟಂತಹ ವ್ಯವಹಾರಗಳು ನಿಮಗೆ ಅನುಕೂಲಗಳಾಗುತ್ತೆ. ಈ ಯೋಗದಿಂದ ನಿಮಗೆ ಶತ್ರುಗಳೂ ಸಹ ಮಿತ್ರರಾಗುವಂತಹ ಯೋಗ. ನಿಮ್ಮನ್ನು ಅವಮಾನವನ್ನು ಮಾಡಿ ನಿಮ್ಮ ಜೊತೆ ಜಗಳವನ್ನು ಮಾಡಿಕೊಂಡು ಇಲ್ಲ ಸಲ್ಲದ ಅಪವಾದಗಳನ್ನು ಮಾಡಿ ಕೊನೆಗೆ ಕೋರ್ಟು ಕಚೇರಿಗಳಿಗೆ ಹೋಗಿದ್ದಂಥವರು ಸಹ ರಾಜಿಯಾಗ್ತಾರೆ. ಅಂತಹ ಯೋಗದಿಂದ ಕೂಡಿರುವಂಥದ್ದು ಮಕರ ರಾಶಿ. ಈ ಮಕರ ರಾಶಿ ಅಧಿಪತಿಯಾದಂಥವನ ಶನಿಗ್ರಹ 7.5 ಶನಿಗ್ರಹ ಈಗ ಬಿಡುಗಡೆಯನ್ನು ಮಾಡಿ ನಿಮಗೆ ಸಂಪೂರ್ಣವಾದಂಥ ಅನುಗ್ರಹವನ್ನು ನೀಡ್ತಾ ಇದ್ದಾರೆ. ಶನಿ ಮಹಾತ್ಮ ಅವರ ಯೋಗದ ಫಲದಿಂದ ನಿಮಗೆ ಉತ್ತಮವಾದಂಥ ಮನಸ್ಥಿತಿ, ಉತ್ತಮವಾದಂಥ ವ್ಯವಹಾರ ಜ್ಞಾನ, ಉತ್ತಮವಾದಂತಹ ವ್ಯವಹಾರದಲ್ಲಿ ಅನುಕೂಲ ಎಲ್ಲವನ್ನು ತಂದುಕೊಡುವಂತಹ ಯೋಗದಿಂದ ಕೂಡಿರುತ್ತದೆ ಮಕರ ರಾಶಿಯವರು. ಮಕರ ರಾಶಿಯವರಿಗೆ ಯಾವುದಾದ್ರೂ ಸಮಸ್ಯೆಗಳಂತಂದರೆ ಖಂಡಿತವಾಗಿ 2025ನೇ ಇಸ್ವಿ ಯಾವ ಗ್ರಹಗತಿಗಳ ಮಾರಕ ಸ್ಥಾನವೂ ನಿಮಗೆ ಸಿಗೋದಿಲ್ಲ. ಯಾವ ಸಮಸ್ಯೆಗಳು ಬರುವಂತಹ ನಿಮಗೆ ದಿನಗಳೂ ಸಹ ನಿಮಗೆ ಸಿಗೋದಿಲ್ಲ. ನಿಮಗೆ ವ್ಯಕ್ತಿತ್ವ ಚೆನ್ನಾಗಿದೆ, ಸ್ವಲ್ಪ ಮುಂಗೋಪ ಜಾಸ್ತಿ. ಆ ಮುಂಗೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ದುಡುಕಿ ಸಡನ್ನಾಗಿ ಏನಾದರೂ ಅದು ಮಾತನಾಡಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಅದನ್ನೇ ಕಾಯ್ತಿರುವಂಥ ವ್ಯಕ್ತಿಗಳಿರ್ತಾರೆ. ಅದಾದರೂ ಸಹ 2025 ನಿಮಗೆ ಅಂಥ ಯಾವ ಸಮಸ್ಯೆಗಳನ್ನು ತಂದೊಡ್ಡೋದಿಲ್ಲ, ಯಾವ ವ್ಯವಹಾರಗಳೂ ಸಹ ತಾಪತ್ರಯಗಳಾಗೋದಿಲ್ಲ. ಹೊಸ ಕೆಲಸಗಳಂತೂ ಉತ್ತಮವಾಗಿ ಸಿಗುತ್ತೆ. ಉತ್ತಮವಾದಂಥ ವ್ಯವಹಾರ ಚೆನ್ನಾಗುತ್ತೆ. ಕುಟುಂಬದಲ್ಲಿ ಸೌಖ್ಯವಾಗಿರುತ್ತೆ. ಹಣಕಾಸಿನ ಅನುಕೂಲವಾಗುತ್ತೆ. ತಂದೆಯಿಂದ ಏನಾದರೂ ಬರಬೇಕಾಗಿರುವಂಥ ಯಾವುದಾದ್ರೂ ಆಸ್ತಿ ಹಣಕಾಸು ವ್ಯವಹಾರವೆಲ್ಲವೂ ಸಹ ನಿಮಗೆ ಲಾಭದಾಯಕವಾಗುತ್ತೆ. ನಿಮ್ಮನ್ನು ಅವಮಾನ ಮಾಡಿದಂಥವರು, ನಿಮಗೆ ತೊಂದರೆ ಕೊಟ್ಟಂಥವರು ಸಹ ನಿಮ್ಮನ್ನು ಅದೆಲ್ಲವೂ ಅರಿವಾಗಿ ನಿಮ್ಮ ಜೊತೆಯಲ್ಲಿ ಫ್ರೆಂಡ್ಶಿಪ್ ಮಾಡ್ಕೊಳ್ತಾರೆ. ನಷ್ಟ ಬೇಕಾದ್ರೆ ನಿಮಗೆ ತಂದು ತುಂಬಿಕೊಡ್ತಾರೆ. ಎಲ್ಲ ಅನುಕೂಲವಾಗುವಂತಹ ವರ್ಷವಾಗಿರುತ್ತೆ. ಇದೇ ಮಕರ ರಾಶಿಯವರಿಗೆ. ಮಕರ ರಾಶಿಯವರಿಗೆ ಪಿತೃಭಾಗ್ಯ ಯೋಗ, ಜೊತೆಯಲ್ಲಿ ನಿಮಗೆ ಸೌಭಾಗ್ಯ ಸುಮಂಗಲಿ ಯೋಗದಿಂದ ಕೂಡಿರುವಂಥವರೇ ಈ ಮಕರ ರಾಶಿಯವರು. ಮಕರ ರಾಶಿಯವರು ತಾವೆಲ್ಲರೂ ಸಹ ಈ ಸಂಕಷ್ಟ ಪರಿಹಾರ ಆಗ್ತಿದೆಯಲ್ಲ, ಈ ಕಷ್ಟಗಳ ಪರಿಹಾರಕ್ಕೋಸ್ಕರವಾಗಿ 7.5 ಮುಕ್ತಾಯವಾಗ್ತಿರುವುದಕ್ಕೋಸ್ಕರವಾಗಿ ಇನ್ನು 40 ವರ್ಷಗಳ ಕಾಲ ನಿಮಗೆ 7.5 ತಿರುಗೂ ನೋಡೋದಿಲ್ಲ ನಿಮಗೆ. ಆದ್ದರಿಂದ ಮಹಾತ್ಮನ ಪೂಜೆಯನ್ನು ಮಾಡಿಕೊಡಿ. ಅವ್ರು ಬಿಟ್ಟೋಗ್ತಾ ಇದ್ದಾರೆ ಅಂತ ಅಂದರೆ ಅವ್ರಿಗೊಂದು ನಮನವನ್ನು ಕೊಡಿ. ನೀವು ನಮಗೆ ಜೀವನದಲ್ಲಿ ಎಷ್ಟೊಂದು ಪಾಠಗಳನ್ನು ಕಲಿಸ್ಬಿಟ್ಟಿದ್ದಾನೆ ಮಕರ ರಾಶಿಯವರಿಗೆ. ಯಾರು ನಷ್ಟ, ಯಾವ ಕಷ್ಟ, ಯಾವ ವ್ಯಕ್ತಿತ್ವಗಳನ್ನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದಾನೆ. ವ್ಯಕ್ತಿತ್ವಗಳನ್ನು ನಿಮಗೆ ಪರಿಚಯ ಮಾಡಿದ್ದಾನೆ. ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ನಮ್ಮ ಜೊತೆಯಲ್ಲಿದ್ದವರು ಏನೇನು ನಡ್ಕೊಂಡ್ರು, ಇವೆಲ್ಲ ಪಾಠಗಳನ್ನು ಕಲಿಸಿ ಹೋಗಿದ್ದಾನೆ. ನಿಮಗೆ ಜೀವನದ ಸಂಪೂರ್ಣ ಪಾಠವನ್ನು ಕಲಿಸಿದ್ದಾನೆ ಮಕರ ರಾಶಿಯವರಿಗೆ. ಇದನ್ನು ನೀವು ಉತ್ತಮವಾಗಿ ಬಳಸ್ಕೊಳ್ಳಿ. ನೀವು ಬಳಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಇಂಥ ಅವಘಡಗಳನ್ನು ಮಾಡ್ಕೊಳ್ಳೋದಕ್ಕೆ ನಿಮಗೆ ಆಗೋದಿಲ್ಲ. ಸಾಧ್ಯವಾಗದ ರೀತಿಯಲ್ಲಿ ನೀವು ಬೆಳ್ಕೊಳ್ಬೇಕಾಗ್ತದೆ. ಸ್ಟೇಷನ್ ಮೆಟ್ಲತ್ತಿರ್ತೀರಿ, ನೀವು ಕೋರ್ಟು ಕಚೇರಿಗಳಿಗೆ ಹೋಗಿದ್ದೀರಿ, ಸ್ತ್ರೀ ಸಂಬಂಧವಾದಂಥ ಗಲಾಟೆಗಳನ್ನು ಮಾಡ್ಕೊಂಡಿದ್ದೀರಿ, ಬೇರೆಯವರನ್ನು ನಂಬಿ ಅವರಿಂದ ಮೋಸಕ್ಕೆ ಹೋಗಿದ್ದೀರಿ, ನಿಮ್ಮನ್ನು ಬಳಸ್ಕೊಂಡು ಬೇರೆಯವರು ಬೇರೆ ಸಮಸ್ಯೆಗಳನ್ನು ಮಾಡಿದ್ದಾರೆ, ನಿಮ್ಮನ್ನು ಬಳಸ್ಕೊಂಡು ಕೊನೆಗೆ ಕೊಲೆ ಸುಲಿಗೆಗಳನ್ನು ಮಾಡಿ ನಿಮ್ಮ ತಲೆ ಮೇಲೆ ಹಚ್ಚಿ ನಿಮಗೆ ಅಪವಾದ ಅಪನಿಂದನೆಗಳನ್ನು ಮಾಡಿ ಅಪರಾಧಿ ಸ್ಥಾನಕ್ಕೆ ತಂದು ನಿಲ್ಲಿಸಿದಂತಹ ರಾಶಿಯವರು ಮಕರ ರಾಶಿಯವರು. ಈ ಮಕರ ರಾಶಿ ಇದೆಲ್ಲದರಿಂದ ಸಹ ಮುಕ್ತರಾಗಿ ಎಲ್ಲ ಜೀವನದ ಸಂಪೂರ್ಣವಾದಂಥ ಪಾಠವನ್ನು ಕಲ್ತ್ಕೊಂಡು ಬಂದಿರುವಂಥ ಮಕರ ರಾಶಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಎಡವೋದಿಲ್ಲ. ನಾನು ಹೇಳ್ತೀನಿ, ಈ ಮಕರ ರಾಶಿಯವರಿಗೆ ಇನ್ನು ಸುಮಾರು 8-9 ವರ್ಷಗಳ ಕಾಲವೂ ಸಹ ನಿಮಗೆ ಯಾವ ಸಮಸ್ಯೆಗಳು ಬರದ ರೀತಿಯಲ್ಲಿರುತ್ತೆ. ನಿಮ್ಮ ಬೆಳವಣಿಗೆಯ ಮೇಲೆ ಅದು ನಿಲ್ಲುತ್ತೆ. ಆದ್ದರಿಂದ ಮತ್ತೊಮ್ಮೆ ಎಚ್ಚರಿಕೆಯನ್ನು ವಹಿಸಿ. ಯಾವಾಗಲೂ ಸಹ ನೀವು ಜಾಸ್ತಿ ಯಾಮಾರಕ್ಕೆ ಹೋಗಬೇಡಿ. ನೀವು ಯಾವಾಗಲೂ ಸಹ ಎಲ್ಲರೂ ಬೇಗ ನಂಬಿಡ್ತೀರಾ. ನೀವು ಆ ನಂಬುವುದನ್ನು ಫಸ್ಟ್ ಕಡಿಮೆ ಮಾಡ್ಕೊಳ್ಳಿ, ಅನುಕೂಲವಾಗುತ್ತೆ ಅಂತ ಹೇಳ್ತಾ 2025ನೇ ಇಸ್ವಿಯ ಹೊಸ ವರ್ಷದ ಭವಿಷ್ಯ ಕುಂಭರಾಶಿಗೆ ಹೇಳಕ್ಕೆ ಬಯಸ್ತೇನೆ. ಕುಂಭರಾಶಿಯವರು ಒಂದಲ್ಲ
ಒಂದಲ್ಲ 1000 ಪಟ್ಟು ಕಷ್ಟವನ್ನು ಪಟ್ಟಂತಹ ರಾಶಿ ಯಾರಾದರೂ ಇದ್ದರೆ ಅದು ಕುಂಭರಾಶಿ. ಯಾಕೆಂದರೆ 7.5 ಆರಂಭದಲ್ಲಿದ್ದಂತಹ ರಾಶಿ, ಜೊತೆಗೆ ಜನ್ಮದಲ್ಲಿ ಶನಿ ಬಂದಂತಹ ರಾಶಿ. ಜನ್ಮದಲ್ಲಿ ಶನಿ ಇದ್ದಾನೆ, ಮಾರಕ ಸ್ಥಾನದಲ್ಲಿ ರಾಹುಗ್ರಹ ಇದ್ದಾನೆ. ಏನನ್ನು ಮಾಡೋಕ್ಕೋದ್ರೂ ಸಹ ಒಂದಲ್ಲ ಒಂದು ಅವಘಡಗಳು, ಕಷ್ಟಗಳು, ಸಮಸ್ಯೆಗಳು, ಗೊಂದಲಗಳು, ಕುಟುಂಬದಲ್ಲಿ ನಾನಾ ರೀತಿ ಹಿಂಸೆಗಳನ್ನು ಅನುಭವಿಸಿದಂಥ ರಾಶಿ ಯಾರು ಅಂತ ಅಂದರೆ ಅದು ಕುಂಭರಾಶಿ. ಮನೇಲಿ ವ್ಯವಹಾರಗಳಾಗಲಿಲ್ಲ, ಕುಟುಂಬದಲ್ಲಿ ಕಲಹಗಳು ನಿಲ್ಲಿಲ್ಲ, ಒಂದಲ್ಲ ಒಂದು ಗೊಂದಲ, ಏನನ್ನು ಮಾಡೋಕ್ಕೋದ್ರು ಒಂದಲ್ಲ ಒಂದು ತೊಂದರೆಗಳು, ತಾಪತ್ರೆಗಳು, ಸಮಸ್ಯೆಗಳು. ಏನಯ್ಯ ಈ ಕಷ್ಟವಿರೋದೆಲ್ಲವೂ ನನಗೋಸ್ಕರನೇ ಬರುತ್ತಾ? ನಾನೇನು ಪಾಪ ಮಾಡಿದ್ದೀನಿ, ನಾನೇನು ಕರ್ಮ ಮಾಡಿದ್ದೆ ಅಂತ ಇಷ್ಟು ಕಷ್ಟವನ್ನು ಅನುಭವಿಸ್ಬೇಕು ಅನ್ನುವಂತಹ ಮನಸ್ಸಿನ ಸ್ಥಿತಿಗೆ ಹೋದಂಥವರು ಈ ಕುಂಭರಾಶಿಯವರು. ಕುಂಭರಾಶಿಯವರೆಗೆ ಮಧ್ಯಮ ಸ್ಥಾನಕ್ಕೆ ಬರ್ತಾರೆ. ನೀವು ಸಂಪೂರ್ಣವಾದಂತಹ ಅನುಕೂಲವನ್ನಿಲ್ಲ, ಸಂಪೂರ್ಣವಾದ ಕಷ್ಟವನ್ನಲ್ಲ. ಈ ಕಷ್ಟಗಳಿಂದಂತೂ ಒಂದು ಮೆಟ್ಲು ನೀವು ಒಂದು ಸ್ಥಿತಿಗೆ ಬಂದುಬಿಡ್ತೀರಿ ನೀವು. ಯಾಕೆ ಅಂದರೆ 7.5 ಶನಿಯ 5 ವರ್ಷಗಳ ಕಾಲದ ಶನಿಯ ಕಾಟ ಬಿಡುಗಡೆ ಆಯಿತು. ಜೊತೆಯಲ್ಲಿ ಮಿತ್ರಗ್ರಹ ಜನ್ಮರಾಶಿಗೆ ಬಂದು ಕುಳಿತುಕೊಳ್ತಾನೆ. ರಾಹುಗ್ರಹ ಶನಿಗೆ ಮಿತ್ರಗ್ರಹ. ಈ ಮಿತ್ರಗ್ರಹನ ಪ್ರವೇಶದಿಂದ ಕುಂಭರಾಶಿಗೆ ನಿಮ್ಮ ಕಷ್ಟಕ್ಕೆ ನೆರವಾಗುವಂಥ ಉತ್ತಮವಾದಂಥ ಸ್ನೇಹಿತ ನಿಮಗೆ ಸಿಗ್ತಾನೆ. ಯಾವುದೋ ಸಣ್ಣ ಪುಟ್ಟ ತೊಂದರೆಗಳನ್ನು, ತಾಪತ್ರೆಗಳನ್ನು, ಸಮಸ್ಯೆಗಳನ್ನು ಮಾಡಿ ಸ್ಟೇಷನ್ ಮೆಟ್ಲು ಎತ್ತಿದ್ದೀರಿ ಅಂದ್ಕೊಳ್ಳಿ. ಆ ಸಮಸ್ಯೆನ ಪರಿಹಾರ ಮಾಡುವಂತಹ ಒಬ್ಬ ಫ್ರೆಂಡು, ಅದು ಉತ್ತಮವಾದಂಥ ನಿಮ್ಮ ಸ್ನೇಹಿತ ನಿಮಗೆ ಬರ್ತಾನೆ. ಯಾವುದೋ ಹಣಕಾಸನ್ನು ಕೊಟ್ಟು ಮೋಸ ಹೋಗ್ಬಿಟ್ಟಿದ್ದೀರಿ, ನಿಮಗೆ ಕಾಸದು ಹಿಂದಿರುಗಿ ಬರ್ತಾ ಇಲ್ಲ ಅಂತ ಅದಕ್ಕೆ ಸಹಕಾರ ಮಾಡಲಿಕ್ಕೆ ನಿಮ್ಮ ಸ್ನೇಹಿತ ಬರ್ತಾನೆ. ಸಡನ್ನಾಗಿ ನನಗೇನೋ ಒಂದು ಸ್ವಲ್ಪ ಸಮಸ್ಯೆ ಆಯಿತು ಅಂತ ಅದಕ್ಕೆ ಸ್ನೇಹಿತ ಬರ್ತಾನೆ. ನಿಮಗೆ ಸ್ನೇಹಿತನಿಂದ ಉತ್ತಮವಾದಂಥ ಯೋಗ ಫಲ ತಂದು ಕೊಡುವಂಥದ್ದು ಕುಂಭರಾಶಿವರೆಗೆ. ಕೋಪ ಕಡಿಮೆ ಆಗುತ್ತೆ, ವ್ಯವಹಾರದಲ್ಲಿ ಸಮಸ್ಯೆ ಕಡಿಮೆ ಆಗುತ್ತೆ. ಜೊತೆಯಲ್ಲಿ ಯಾವ ಸಮಸ್ಯೆಗಳಿಗೆ ಏನು ಪರಿಹಾರವನ್ನುವಂಥ ಗೋಚರವಂತೂ ಖಂಡಿತವಾಗಿ ಆಗುತ್ತೆ. ಕುಟುಂಬದಲ್ಲೇ ಒಂದು ರೀತಿಯಾದಂಥ ಕಷ್ಟದಿಂದ ವಿಮುಕ್ತರಾಗುವಂಥ ಯೋಗ ಕೂಡಿರುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳಿಗೂ ಅನುಕೂಲವಾಗುತ್ತೆ. ಶನಿ ಇದ್ದಾಗ ಶುಭ ಕಾರ್ಯಗಳೂ ಆಗಲಿಲ್ಲ. ಜೊತೆಯಲ್ಲಿ ನಾನು ಉತ್ತಮವಾಗಿ ಇನ್ನೊಂದು ಮತ್ತೆ ಅದನ್ನು ಹೇಳಬೇಕು ಅಂತಂದರೆ, ಸ್ನೇಹಿತರಿಂದ ಉತ್ತಮವಾದಂತಹ ಲಾಭ ಸಿಗುತ್ತೆ. ನಿಮ್ಮನ್ನು ಯಾರು ನಂಬಿರ್ತೀರಿ, ನಿಮ್ಮ ವ್ಯಕ್ತಿತ್ವ, ನಿಮ್ಮತನ, ನಿಮ್ಮ ಹೃದಯ ಶ್ರೀಮಂತಿಕೆಯನ್ನು ಕಂಡಂತಹ ಸ್ನೇಹಿತರು, ಅದರಲ್ಲಿ ಕೆಲವು ಸ್ನೇಹಿತರು ನಿಮಗೆ ಸಹಯೋಗವನ್ನು ನೀಡಿ ನಿಮ್ಮ ಕಷ್ಟಗಳಿಂದ ನಿಮ್ಮನ್ನು ಪಾರು ಮಾಡುವಂತಹ ಸ್ನೇಹಿತರಂತೂ ಖಂಡಿತವಾಗಿ ಸಿಗ್ತಾರೆ. ನಿಮಗೆ ಉತ್ತಮವಾದಂಥ ಫ್ರೆಂಡ್ ಆಗ್ತಾಳೆ, ನಿಮ್ಮ ಗಂಡ ನಿಮಗೆ ಉತ್ತಮವಾದಂಥ ಫ್ರೆಂಡ್ ಆಗ್ತಾನೆ, ನಿಮ್ಮ ಮಕ್ಕಳೇ ನಿಮಗೆ ಉತ್ತಮವಾದಂಥ ಫ್ರೆಂಡ್ ಆಗ್ತಾರೆ. ನಿಮ್ಮ ಅತ್ಯಂತ ಆಪ್ತರು ನಿಮಗೆ ಉತ್ತಮವಾದಂಥ ಸಹಕಾರವನ್ನು ಕೊಟ್ಟು ನಿಮ್ಮ ಕಷ್ಟದಿಂದ ನಿಮ್ಮನ್ನು ಪಾರು ಮಾಡುವಂತಹ ಯೋಗದಿಂದ ಕೂಡಿರುವಂತಹ ರಾಶಿ ಇದೇ ಕುಂಭರಾಶಿಯವರು. ಕುಂಭರಾಶಿಯವರು ಗೊಂದಲ ಬೇಡ. ಆದರೆ ನಾನು ಮತ್ತೊಮ್ಮೆ ನಿಮಗೆ ಎಚ್ಚರಿಕೆಯನ್ನು ಹೇಳ್ತೇನೆ, ಇನ್ನೂ 2.5 ವರ್ಷಗಳ ಶನಿ ಕಾಟ ನಿಮಗೆ ಬಿಡುಗಡೆ ಆಗಿಲ್ಲ. ಇನ್ನೂ 2.5 ವರ್ಷಗಳ ಶನಿಯ ಕಾಟ ಇದೆ. ಈಗ ಇರುವಂಥ ಸ್ಥಿತಿ ಮಧ್ಯಮವಾದಂಥ ಸ್ಥಿತಿ. ಜನ್ಮದಲ್ಲಿ ಶನಿ ಬಿಟ್ಟೋದಾಗ ನಿಮಗೆ ಕೋಪ ಕಡಿಮೆ ಆಗುತ್ತೆ, ದುಡುಕಿ ಮಾತನಾಡುವಂಥದ್ದು, ದುಡುಕಿ ಅವಘಡಗಳನ್ನು ಮಾಡುವಂಥದ್ದು ಕಡಿಮೆ ಆಗುತ್ತೆ. ಆದರೆ ಜನ್ಮದಲ್ಲಿ ಈಗ ಬಂದಂತಹ ಈ ರಾಹುಗ್ರಹ ಇದನ್ನಲ್ಲ, ಇನ್ನು 2.5 ವರ್ಷಗಳ ಕಾಲ ನಿಮ್ಮನ್ನು ಕಾಪಾಡುವಂತಹ ಯೋಗ. 2.5 ವರ್ಷಗಳ ಶನಿಕಾಟ ಇನ್ನೂ ಇದೆ. 2.5 ವರ್ಷಗಳ ಕಾಲ ಮಿತ್ರನ ಸಹಯೋಗವೂ ಇದೆ. 2.5 ವರ್ಷದ ಶನಿ ಅಷ್ಟು ಪ್ರಭಾವ ಏನು ಅಷ್ಟು ಬೀಳೋದಿಲ್ಲ. ಆದ್ದರಿಂದ ಅನುಕೂಲಕರವಾಗಿದೆ. ಸಮಸ್ಯೆಗಳಿಂದ 50% ಪರಿಹಾರ ಅಂತ ಸಿಗುತ್ತೆ. ಎಷ್ಟೋ ದಿನಗಳಿಂದ ನನ್ನ ಮಕ್ಕಳಿಗೆ ಸುಮಾರು 3 ವರ್ಷದಿಂದ ಗಂಡು ಹೆಣ್ಣು ಹುಡುಕ್ತಾ ಇದ್ದೀನಿ ಸರ್, ನಮಗೆ ಸಿಗ್ತಾ ಇಲ್ಲ ಅಂತಿರಲ್ಲ, ಅಂಥವ್ರಿಗೆ ಈಗ ಫಲ ಸಿಗುತ್ತೆ. 3 ವರ್ಷಗಳಿಂದಲ್ಲ 5 ವರ್ಷಗಳಿಂದ ಸಮಸ್ಯೆಗಳಿಂದ ಗೊಂದಲ ಗೂಡಾದಂತಹ ಯಾವುದ್ಯಾವುದೋ ಕೇಸುಗಳು ಸರ್, ನಮಗೆ ನಾನು ತಪ್ಪೇ ಮಾಡಿಲ್ಲ, ನನ್ನ ಕೇಸಿದೆ, ನನಗೆ ಕೋರ್ಟಲ್ಲಿ ಕಚೇರಿಗಳೇ ನನ್ನ ವ್ಯವಹಾರಗಳಿದೆ ಅನ್ನುವಂಥವ್ರದ್ದೆಲ್ಲರೂ ವಿಮುಕ್ತರಾಗ್ತೀರಿ. ಇದೆಲ್ಲವೂ ಸಹ 2025 ಅಂತೂ ನಿಮಗೆ ನಷ್ಟವಲ್ಲ, ಕಷ್ಟವಲ್ಲ, ಒಂದು ರೀತಿಯಾದಂಥ ಲಾಭವನ್ನು ತಂದುಕೊಡುತ್ತೆ. ಅದು ಕುಂಭರಾಶಿಗೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಿಮಗೆ ಮಾಡಬೇಕಾಗಿರುವಂಥದ್ದು 7.5 ಬಿಡುಗಡೆ ಆಗಿಲ್ಲ, ಶನಿಯ ಆರಾಧನೆಯನ್ನು ಮಾಡಿ. ಯಾಕೆಂದರೆ ನಿಮ್ಮ ಜನ್ಮರಾಶಿ ಅಧಿಪತಿ ಶನಿಗ್ರಹನೇ. ಶನಿಗ್ರಹನನ್ನು ಅನ್ಯನ್ಯವಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಹನುಮಂತ ನಿಮಗೆ ಎಲ್ಲೇ ಸಿಕ್ಕರು ಸರ್,
ಹನುಮಂತನಿಗೆ ಧ್ಯಾನವನ್ನು ಮಾಡಿ. ನಾನು ಮತ್ತೊಂದು ಹೇಳುವಂಥದ್ದು, ನೀವೆಲ್ಲರೂ ಒಂದು ಊರಿಗೆ ಹೋಗ್ತಿರ್ತೀರಿ, ಟ್ರಿಪ್ಗೆ ಹೋಗ್ತಾ ಇರ್ತೀರಿ, ಎಲ್ಲೋ ದಾರಿನಲ್ಲಿ ಒಂದು 5-10 ಕಿಲೋಮೀಟ್ರ್ ಆದರೂ ನಾನು ಪ್ರಯಾಣವನ್ನು ಮಾಡಬೇಕು, ಒಂದು ಹಳ್ಳಿಯ ಮಾರ್ಗದಲ್ಲಿ ಹೋಗಬೇಕು ಅಂತ ಅಂದರೆ ಒಂದಿಷ್ಟು ಹಣ್ಣುಗಳನ್ನು ಹಂಪಲುಗಳನ್ನು ತೆಗೆದುಕೊಂಡೋಗಿ. ನಿಮಗೆ ಅಲ್ಲಿ ವಾನರು ಸಿಗ್ತಾರೆ. ವಾನರ ಅಂದರೆ ಕೋತಿಗಳು ಸಿಗ್ತಾರೆ. ಈ ರಾಶಿಯವರು ಕೋತಿಗೆ ಮಂಗಕ್ಕೆ ಹಣ್ಣು ಹಂಪಲಗಳನ್ನು ಹಂಚಿ ನಿಮಗೆ ಭಾಳ ನೆಮ್ಮದಿ ಸಿಗುತ್ತೆ. ತೃಪ್ತಿಕರವಾದಂಥ ವಾತಾವರಣ ಅಂತೂ ಖಂಡಿತವಾಗಿ ನಿಮಗೆ ಸಿಗುತ್ತೆ. ಕುಂಭರಾಶಿಯವರು ಎಲ್ಲೇ ಕೋತಿ ಸಿಕ್ಕಿದ್ರೆ ಅದಕ್ಕೊಂದು ಹಣ್ಣನ್ನು ತಿನ್ನಿಸಿ, ನಿಮಗೆ ಅವರ ಅನುಗ್ರಹ ಖಂಡಿತವಾಗಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಹೊಸ ವರ್ಷದ 2025ನೇ ಇಸ್ವಿಯ ರಾಶಿಗಳಲ್ಲಿ ಒಂದು ಸಮಸ್ಯೆಯನ್ನು, ಗೊಂದಲವನ್ನು ಅನುಭವಿಸುವಂತಹ ರಾಶಿ ಅದು ಮೀನರಾಶಿ. ಮೀನರಾಶಿ ಒಂದು ರೀತಿಯಾದಂತಹ ದೊಡ್ಡ ಮಟ್ಟದ ಕಷ್ಟವನ್ನು, ಅದೇ ರೀತಿಯಾಗಿ ದೊಡ್ಡ ಮಟ್ಟದ ಲಾಭವನ್ನು ಪಡೆಯುವಂತಹ ರಾಶಿ ಇದೆ ಮೀನರಾಶಿ. ಮೀನರಾಶಿಗೆ ಹೊಸ ವರ್ಷದ ಆರಂಭದಲ್ಲಿ ನಿಮಗೆ 6 ರಾಶಿಗಳು, 6 ಗ್ರಹಗಳು ನಿಮ್ಮ ರಾಶಿಯಲ್ಲಿ ಕೂತ್ಕೊಳ್ಳುತ್ತೆ. ಏಪ್ರಿಲ್ ತಿಂಗಳಲ್ಲಿ ಹೊಸ ವರ್ಷದ ವಿಶ್ವವಸು ಸಂವತ್ಸರದ ಆರಂಭದ ದಿನಗಳಲ್ಲಿ ನಿಮಗೆ 6 ರಾಶಿಗಳು ಜನ್ಮದಲ್ಲಿ ಕೂತಿರುತ್ತೆ. ಈ 6 ರಾಶಿಯ ಫಲದಿಂದ ನಿಮಗೆ ಒಳ್ಳೆಯದೂ ಇದೆ ಮತ್ತು ಅದೇ ರೀತಿಯಾಗಿ ಕೆಟ್ಟದ್ದೂ ಇದೆ. ನಾನು ಹೇಳುವಂಥದ್ದು, ಈ ರಾಶಿಯವರಿಗೆ ಒಂದು ರೀತಿಯಾದಂತಹ ಆರೋಗ್ಯದ ವ್ಯತ್ಯಾಸವಂತೂ ಬದಲಾವಣೆ ಆಗಿರುತ್ತೆ. ಜನ್ಮದಲ್ಲಿದ್ದಂತಹ ಕೆಟ್ಟ ಗ್ರಹ ಬಿಡುಗಡೆ ಆಗಿರುತ್ತೆ. ಅವನು ರಾಹು ಗ್ರಹ. ನನ್ನನ್ನು ಬಿಡದೆ ಬೆಂಬಿಡದೆ ನನ್ನನ್ನು ಕಾಡಿ ಬೇಡಿ ಕಷ್ಟವನ್ನು ಕೊಟ್ಟಂಥವನ ವ್ಯಕ್ತಿಗಳು ಬದಲಾವಣೆ ಆಗ್ತಾರೆ. ಈ ಲೋಕದಿಂದಲೇ ಮರೆಯಾಗ್ತಾನವನು. ನಿಮ್ಮನ್ನು ಸಮಸ್ಯೆಯನ್ನು ಮಾಡಿದವರು, ನಿಮಗೆ ಕಷ್ಟವನ್ನು ಕೊಟ್ಟಂಥವರು, ನಿಮ್ಮ ಅವಮಾನವನ್ನು ಮಾಡಿದವಂತರು, ಅವಹೇಳನವಾಗಿ ಮಾತನಾಡಿದಂಥವರು ಇದರಿಂದಲೇ ನಿಮಗೆ ವಿಮುಕ್ತರಾಗ್ತಾರೆ. ಅವರು ನಿಮಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಆದರೆ ಮೀನರಾಶಿಯವರಿಗೆ ಜನ್ಮದಲ್ಲಿ ಕೂತಿರುವಂತಹ ಶನಿಗ್ರಹ ಏನು ಮಾಡೋದಕ್ಕೂ ನಿಮ್ಮನ್ನು ಬಿಡೋದಿಲ್ಲ. ಮದುವೆ ಮುಂಜಿಗಳಂತೂ ಆಗುತ್ತೆ, ಮನೆಗಳಲ್ಲಿ ಶುಭ ಕಾರ್ಯಗಳಾಗತ್ತೆ, ಅದಕ್ಕೆ ಶನಿ ಅಡ್ಡ ಬರೋದಿಲ್ಲ. ಮನೆ ಕಟ್ಟುವಂಥ ಯೋಗವನ್ನು ತಂದುಕೊಡ್ತಾರೆ, ಶನಿ ಅಡ್ಡ ಬರೋದಿಲ್ಲ. ಜಮೀನು ತೆಗೆದುಕೊಳ್ಬೇಕು ಅಂತೀರಿ, ಶನಿ ಅಡ್ಡ ಬರೋದಿಲ್ಲ. ಜನ್ಮಕ್ಕೆ ಶನಿ ಬಂದು ಕೂತಿರುವಂಥದ್ದು ನಿಮಗೆ ಈಗ 2.5 ವರ್ಷಗಳ ಮಾರಕ ಶನಿ, ಮರಣಕಂಟಕ ಶನಿ ಇದ್ದಂಥವನೀಗ ಸೌಮ್ಯ ಸ್ವಭಾವಕ್ಕೆ ಬಂದು ಕುಂತಿದ್ದಾರೆ. ನಿಮಗೆ ಈ ವರ್ಷ ಎಷ್ಟೋ ಅವರಿಂದ ಅಂತಹ ನಷ್ಟವನ್ನು ಅನುಭವಿಸೋದಿಲ್ಲ. ಕಷ್ಟವನ್ಗಿಂತಲೂ ಸಹ ಒಂದು ರೀತಿಯ ಮಧ್ಯಮವಾಗಿರ್ತಾರೆ ಅವರು. ಶನಿ ಬಂದು ಕೂತಾಗ ಮಾರಕ ಶನಿಯಾಗಿದ್ದ, ಕಂಟಕ ಶನಿಯಾಗಿದ್ದ, ಸಮಸ್ಯೆಗಳನ್ನು ತಂದು ಕೊಡ್ತಿರುವಂಥ ಶನಿ ಕೋಪ ಈಗ ಕಡಿಮೆ ಆಗಿದೆ. ನಿಮ್ಮ ಕೋಪ ಈಗ ಎಷ್ಟೋ ಕಡಿಮೆ ಆಗುತ್ತೆ. ದುಡುಕಿ ಮಾಡುವಂಥ ಕೆಲಸ ಕಾರ್ಯಗಳು ಕಡಿಮೆ ಆಗುತ್ತೆ. ಕೋಪದಿಂದ ನುಡಿಯುವಂಥ ಮಾತುಗಳಿಗೆ ಆಲೋಚನೆ ಮಾಡಿ ಮಾತನಾಡುವಂಥ ಒಂದು ಮನಸ್ಥಿತಿ ಅಂತೂ ಖಂಡಿತವಾಗಿ ಮೀನರಾಶಿಯವರು ಬರುತ್ತೆ. ಆದರೆ 6 ಗ್ರಹಗಳಿದೆಯಲ್ಲ, ಬುಧ ಗ್ರಹ, ರವಿಗ್ರಹ, ಕುಜಗ್ರಹ, ಶುಕ್ರಗ್ರಹ, ಇವೆಲ್ಲ ರಾಹುಗ್ರಹ, ಇವೆಲ್ಲವೂ ಸಹ ಒಂದಲ್ಲ ಒಂದು ಗೊಂದಲಮಯವನ್ನು ತಂದುಕೊಡ್ತಾರೆ. ನಿಮಗೆ ಒಂದು ರೀತಿಯಾದಂಥ ಮೈಂಡ್ ಟಾರ್ಚರನ್ನು ತಂದುಕೊಡ್ತಾರೆ. ಬುಧ ಬಂದಾಗ ಬುದ್ಧಿ ಸ್ಥಿಮಿತವನ್ನು ಕಳ್ಕೊಳ್ತೀರಿ, ನೆನಪಿನ ಶಕ್ತಿ ಕಡಿಮೆ ಕಳ್ಕೊಳ್ತೀರಿ. ಕುಜ ಬಂದಾಗ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಮಾಡ್ಕೊಳ್ತೀರಿ. ಶುಕ್ರಗ್ರಹ ಇದ್ದಾಗ ಹಣಕಾಸನ್ನು ಕಳ್ಕೊಳ್ತೀರಿ. ರಾಹುಗ್ರಹ ಇದ್ದಾಗ ಶತ್ರುಬಾಧೆಗಳನ್ನು ಅನುಭವಿಸ್ತೀರಿ. ಇದೆಲ್ಲವನ್ನು ಅನುಭವಿಸುವಂತಹ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಅತಿಯಾದಂಥ ಅಲೆದಾಟ, ಅತಿಯಾದಂಥ ಸುತ್ತಾಟ, ಇದೆಲ್ಲ ಕೊನೆಗೆ ಫಲ ಭಾಳ ಕಡಿಮೆ, ಶ್ರಮ, ಅತಿಯಾದಂಥ ಶ್ರಮ, ಇದೆಲ್ಲವನ್ನು ಅನುಭವಿಸುವಂತಹ ರಾಶಿ ಮೀನರಾಶಿಯವರು. ಮೀನರಾಶಿಗೆ ಹೋದ ವರ್ಷ ಇದ್ದಂಥ ಆಕ್ಸಿಡೆಂಟ್ಗಳು ಹೋದ ವರ್ಷ ಜಾಸ್ತಿ ಆಗ್ತಿತ್ತು, ಆರೋಗ್ಯದಲ್ಲಿ ವ್ಯತ್ಯಾಸ ಜಾಸ್ತಿ ಆಗ್ತಿತ್ತು, ಶತ್ರುಬಾಧೆಗಳು ಜಾಸ್ತಿ ಆಗ್ತಾಯಿತ್ತು, ಏನೇನು ಪ್ರಯತ್ನ ಪಟ್ಟರು ಕೆಲಸಗಳು ಭಾಳ ಅಡೆತಡೆಗಳಾಗ್ತಿತ್ತು. ಇಷ್ಟು ಸಮಸ್ಯೆಗಳು ಸ್ವಲ್ಪ ಮಟ್ಟದ ಕಡಿಮೆ ಆಗುತ್ತೆ. ಸ್ವಲ್ಪ ಮಟ್ಟಕ್ಕೆ ಕಡಿಮೆ ಆಗುತ್ತೆ, ಪೂರಾ ಕಡಿಮೆ ಆಗೋದಿಲ್ಲ, ಸ್ವಲ್ಪ ಮಟ್ಟಕ್ಕೆ ಕಡಿಮೆ ಆಗುತ್ತೆ. ಯಾಕೆಂದರೆ 7.5 ಈಗಲೂ ನಿಮಗಿದೆ ಜನ್ಮದಲ್ಲಿ. ನಿಮಗೆ 12ನೇ ಮನೆ ಇದ್ದಂಥ ಶನಿ ಜನ್ಮಕ್ಕೆ ಕುಂತಿದ್ದಾನೆ ಅಷ್ಟೇ.
2.5 ವರ್ಷಗಳ ಸಾಡೆ ಸಾಟ್ ಮುಕ್ತಾಯ ಆಗಿದೆ. ಇನ್ನೂ 2.5 ವರ್ಷಗಳ ಕಾಲ ನಿಮ್ಮ ಜೊತೆಲೇ ಇರ್ತದೆ. ಇನ್ನೂ 2.5 ವರ್ಷಗಳ ಕಾಲ ಮಧ್ಯಮವಾಗಿ ಕಡಿಮೆ ಮಾಡ್ಕೊಂಡು ನಿಮ್ಮ ಜೊತೆಲೇ ಇರುತ್ತೆ. ಇನ್ನು 5 ವರ್ಷಗಳ ಸಾಡೆ ಸಾತ್ ಶನಿ ಕಾಟ, ಅದರಲ್ಲಿ 2.5 ವರ್ಷ ಬಿಟ್ಟಿದ್ದೀರಿ. ಇನ್ನು 2.5 ವರ್ಷ ನಿಮ್ಮ ಜನ್ಮದಲ್ಲಿ ಕೂತಿರುತ್ತೆ. ಜನ್ಮದಲ್ಲಿ ಕುಂತಿದ್ದಾಗ ಏನು ಮಾಡುತ್ತೆ? ಕೋಪವನ್ನು ಆದಷ್ಟು ಕಡಿಮೆ ಮಾಡುತ್ತೆ. ಆದರೆ ಶತ್ರುಬಾಧೆ, ವ್ಯವಹಾರದಲ್ಲಿ ಸಮಸ್ಯೆ, ಗೊಂದಲ, ಭಯ, ಕುಟುಂಬದಲ್ಲಿ ಕಲಹ, ಅತಿಯಾದಂಥ ಸುತ್ತಾಟ, ಅಲೆದಾಟ ಇದೆಲ್ಲವನ್ನು ತಂದು ಕೊಟ್ಟೇ ಕೊಡುತ್ತೆ. ಆದರೆ ಒಬ್ಬ ದೊಡ್ಡ ಮಟ್ಟದ ನಿಮಗೆ ಶತ್ರು ಇದ್ರಲ್ಲ, ಯಾವಾಗಲೂ ಸಹ ನಿಮಗೆ ಕಾಡ್ತಿರುವಂಥವರು, ಶತ್ರು ಸಮಸ್ಯೆ ಮಾಡ್ತಿದ್ದವರಂತೂ ಬಿಡುಗಡೆ ಆಗಿದ್ದಾರೆ. ಆ ಬಿಡುಗಡೆಯಿಂದ ನಿಮಗೆ ಮನೆಯಲ್ಲಿ ಶುಭ ಕಾರ್ಯಗಳಾಗುತ್ತೆ. ಜೊತೆಯಲ್ಲಿ ಮನೆಯಲ್ಲಿ ಯಾವುದಾದ್ರೂ ಖರೀದಿಯನ್ನು ಮಾಡುವಂಥ ಯೋಗ ಸಿಗುತ್ತೆ. ಮನೆ ಕಟ್ಟುವಂಥ ಯೋಗ ಅಥವಾ ಮನೆ ತೆಗೆದುಕೊಳ್ಳುವಂಥ ಜಾಗದ ಯೋಗ ಇದೆಲ್ಲವೂ ಸಹ ಸಿಗುತ್ತೆ. ಯಾಕೆಂದರೆ ನಿಮಗೆ ಶುಕ್ರಗ್ರಹಣ ದೋಷ ಬರೀ ಏಪ್ರಿಲ್ ಇರುತ್ತೆ ಅಷ್ಟೇ. ನಂತರದಲ್ಲಿ ಶುಕ್ರಗ್ರಹಣ ಫಲ ಸಿಗುತ್ತೆ ನಿಮಗೆ. ಶುಕ್ರಗ್ರಹ ಫಲ, ರಾಹುವಿನ ಫಲ, ಗುರುವಿನ ಫಲ, ಇಷ್ಟು ಗ್ರಹಗಳ ಫಲದಿಂದ ನಿಮಗೆ ಈ ಸಮಸ್ಯೆಗಳಿಂದ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಸಮಸ್ಯೆಗಳೆಲ್ಲವೂ ಸಹ ದೊಡ್ಡ ಮಟ್ಟದ ಬಂಡೆಯಂಥ ಸಮಸ್ಯೆ ಸ್ವಲ್ಪ ಮಟ್ಟಕ್ಕೆ ಸಿಗುತ್ತೆ. ಕಷ್ಟ ಅಂತೂ ಇದ್ದೇ ಇರುತ್ತೆ, ಸಮಸ್ಯೆ ಅಂತೂ ಇದ್ದೇ ಇರುತ್ತೆ. ಆದ್ದರಿಂದ ನೀವೇನು ಮಾಡಬೇಕು ಗುರುಗಳೇ? ನಾವು ಜನ್ಮದಲ್ಲಿ ಶನಿಯ ಧ್ಯಾನವನ್ನು ಮಾಡಿ, ಹನುಮಂತನ ಧ್ಯಾನವನ್ನು ಮಾಡಿ, ನಿಮ್ಮ ರಾಶಾಧಿಪತಿ ಬಂದು ಗುರುಗ್ರಹ, ರಾಯರ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ. ಇದೆಲ್ಲ ಮಾಡೋದ್ರಿಂದ ನಿಮಗೆ ಮನಸ್ಸಿಗೆ ನೆಮ್ಮದಿ, ಶಾಂತಿ ಸಿಗುತ್ತೆ. ಮೊದಲು ನೀವು ಯಾವಾಗಲೂ ಸಹ ಭಗವಂತನ ಧ್ಯಾನವನ್ನು ಮಾಡ್ತಾರೆ, ಮೈಂಡ್ ಫ್ರೆಶ್ ಆಗುತ್ತೆ ನಿಮಗೆ. ಇಲ್ಲವಾದಲ್ಲಿ ಯಾವಾಗಲೂ ಕೋಪ, ಯಾವಾಗಲೂ ದುಡುಕು ಸ್ವಭಾವ, ಯಾವಾಗಲೂ ಆತ್ರ ಇದೆಲ್ಲವೂ ಕಡಿಮೆಯಾಗಿ ನಿಮಗೆ ಒಂದು ರೀತಿಯಾದಂಥ ಮನಸ್ಸಿನ ಸ್ಥಿತಿ ಒಂದು ಶಾಂತತೆಯಿಂದ ಬರುತ್ತೆ. ಅದಕ್ಕೆ ನೀವು ಮಾಡಬೇಕಾದಂಥ ಧ್ಯಾನ ಮತ್ತು ಮೌನ ಜೊತೆಯಲ್ಲಿ ಔಪಾಸನೆ, ಇದರಿಂದ ನಿಮಗೆ ಅನುಕೂಲಕರವಾಗುತ್ತೆ ಅಂತ ಹೇಳ್ತಾ, ಮೀನರಾಶಿಯವರಿಗೆ ಒಳ್ಳೆಯದಕ್ಕಿಂತಲೂ ಸಹ ಕೆಟ್ಟದ್ದು ಜಾಸ್ತಿ, ಲಾಭಕ್ಕಿಂತ ನಷ್ಟ ಜಾಸ್ತಿ ಇರುತ್ತೆ. ಆದ್ದರಿಂದ ಜಾಗ್ರತೆಯನ್ನು ವಹಿಸಿ ಭಗವಂತನ ಧ್ಯಾನವನ್ನು ಮಾಡಿ ಮತ್ತೊಮ್ಮೆ ನಿಮ್ಮ ಜೊತೆಯಲ್ಲಿ ಮಾತನಾಡುವಂಥ ಸುಯೋಗ ಸಿಗುತ್ತೆ. ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೇನೆ ಅಂತ ಹೇಳ್ತಾ ರಾಶಿ ಭವಿಷ್ಯದ ಕಾರ್ಯಕ್ರಮಕ್ಕೆ ಮಂಗಳವನ್ನು ಮಾಡ್ತೇನೆ. ಭಗವಂತ ನಿಮಗೆ ಒಳಿತನ್ನು ಮಾಡಲಿ.